ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈಗ ನಾವು ಯೂನಿವರ್ಸಲ್ ಕಪ್ಲಿಂಗ್ದು ಇಲ್ಲೊಂದು ಸ್ಕೆಚ್ ಇದೆ ನೋಡಿ. ಯೂನಿವರ್ಸಲ್ ಕಪ್ಲಿಂಗ್ದು ಇದ್ದು ಇವೆರಡು ವ್ಯೂಗಳನ್ನು ಹಾಕಬೇಕು. ಯೂನಿವರ್ಸಲ್ ಕಪ್ಲಿಂಗ್ ಹೇಗಿರುತ್ತೆ ನೋಡಿ, ಇದ್ದು ಸ್ಕೆಚ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು 3D ವ್ಯೂ. ಇನ್ನೂ ನೋಡಿದ್ರೆ ಇಲ್ಲಿ ಇದು ಎಕ್ಸಾಕ್ಟ್ 3D ವ್ಯೂ ಇದೆ ನೋಡಿ ಇಲ್ಲಿ. ಸೊ ಇದು ಸೆಕ್ಷನ್ ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಸೆಕ್ಷನ್ ಕಾಣುತ್ತೆ. ಇದಕ್ಕೆ ಫೋರ್ಕ್ ಅಂತ ಕರೀತಾರೆ, ಇದು ಫೋರ್ಕು. ಆಮೇಲೆ ಇದು ಸೆಂಟ್ರ್ ಬ್ಲಾಕ್ ಅಂತ ಕರೀತಾರೆ ನೋಡಿ, ತೋರಿಸ್ತೀನಿ ನಿಮಗೆ. ಇದು 3 ಭಾಗಗಳು ನೋಡಿದೆ. ಇದೊಂದು ಫೋರ್ಕು, ಇದು ಇನ್ನೊಂದು ಫೋರ್ಕು. ಇದು ಸೆಂಟ್ರಲ್ ಬ್ಲಾಕ್ ಅಂತ ಕರೀತಾರೆ ಅಥವಾ ಸ್ಪೈಡರ್ ಅಂತ ಕರೀತಾರೆ. ಇದು ಒಂದು ಪಿನ್ನು, ಇಲ್ಲೊಂದು ಪಿನ್ ಇದೆ. ದೆನ್ ಇವೆರಡು ಕಾಲರ್ಗಳು, ಇವೆರಡು ಟೇಪರ್ ಪಿನ್ಗಳು. ಇಷ್ಟನ್ನು ಹಾಕಿ ನಾವು ಅಸೆಂಬಲ್ ಮಾಡಿದಾಗ ನೋಡಿ ಈ ಥರ ಕಾಣುತ್ತೆ ಇದು. ಆಮೇಲೆ ಇದ್ದು ಸೆಕ್ಷನ್ ಫುಲ್ ಸೆಕ್ಷನ್ ತೊಗೊಂಡಾಗ ನೋಡಿ ಈ ಥರ ಕಾಣುತ್ತೆ. ಇಲ್ಲಿ ಎರಡು ಕಡೆ ಹ್ಯಾಚ್ ಮಾಡಬೇಕಾಗತ್ತೆ, ನೀವು ಇಲ್ಲಿ ಹ್ಯಾಚ್ ಮಾಡಬೇಕಾಗತ್ತೆ. ಇದು ಆ್ಯಕ್ಚುಲಿ ನಿಮ್ಮ ಕೀವೇ, ಶಾಫ್ಟ್ ಹಾಕೋದಕ್ಕೆ ಕೀವೇ ಇರುತ್ತೆ. ಸೊ ನೋಡಿ ಇಲ್ಲಿದೆ, ಅದೇ ಸೇಮ್ ಕೆ.ವಿ ಇಲ್ಲಿದೆ ಆ ಕಡೆ ಸೈಡ್ ಶಾಫ್ಟ್ ಹಾಕೋದಕ್ಕೆ. ಸೊ ಇದು ಇನ್ನೊಂದು ಅದೇ ವ್ಯೂ. ಇದನ್ನು ಕಾಲು ಭಾಗ ತೊಗೊಂಡ್ರೆ ಮಾತ್ರ ನೋಡಿ ಯಾವ ಥರ ಕಾಣುತ್ತೆ, ಈ ಥರ ಇದೆ. ಸೊ ಈಗ ನಾವು ಇದನ್ನೇ ಹಾಕಬೇಕಾಗಿರೋದು. ಸೊ ಆ ಮೇಲ್ಗಡೆ ಸ್ಕೆಚ್ಗಳನ್ನು, ಈ ಮೇಲ್ಗಡೆ 3D ಮಾಡೆಲ್ಗಳನ್ನು ಈ ಸ್ಕೆಚನ್ನು ನೋಡಿ ಹಾಕಿರೋದು. ಅದರದ್ದೇ 2D ಮಾಡೆಲ್ನ ಇಲ್ಲಿ ಹಾಕಿದ್ದಾರೆ. ಸೊ ಈಗ ನಾವು ಇವೆರಡನ್ನೂ ನೋಡಿಕೊಂಡು ಒಂದೊಂದೇ ಪಾರ್ಟ್ ಮಾಡಿ ಆಮೇಲೆ ಅಸೆಂಬಲ್ ಮಾಡೋಣ. ಸೊ ಅದಕ್ಕೆ ಫಸ್ಟ್ ಏನು ಮಾಡ್ಬೇಕು, ನೀವು ಆಟೋಕ್ಯಾಡ್ ಓಪನ್ ಮಾಡಿ. ಫಸ್ಟ್ ಕಮಾಂಡ್ ಈಸ್ ಲಿಮಿಟ್ಸ್ ಕಮಾಂಡ್ ತೊಗೊಳ್ಳಿ ಫಸ್ಟು. ಆಮೇಲೆ ಲೋವರ್ ಲೆಫ್ಟ್ ಕಾರ್ನರ್ 00 ಇರಲಿ, ಅಪ್ಪರ್ ರೈಟ್ ಕಾರ್ನರು 297, 210 ಇರಲಿ. ಆಮೇಲೆ ಜೂಮ್ ಆಲ್ ಮಾಡ್ಕೊಳ್ಳಿ. ಅದಾದಮೇಲೆ ಫಸ್ಟ್ ಸೆಂಟ್ರ್ ಲೈನ್ ಹಾಕ್ಕೊಳ್ಳಿ, ಸೆಂಟ್ರ್ ಲೈನ್ ತೊಗೊಳ್ಳಿ. ಆಮೇಲೆ ಈ ಸೆಂಟ್ರ್ ಲೈನ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಕಲರ್ನ ಡಿಮ್ ಮಾಡ್ಕೊಳ್ಳಿ ಸರಿಯಾಗಿ. ಆಮೇಲೆ ಇದನ್ನು ಬೇಕಾದ್ರೆ ನೀವು ಸ್ಕೇಲ್ನ ಚೇಂಜ್ ಮಾಡ್ಕೊಳ್ಳಿ. ಸ್ಕೇಲ್ ಮೇಬಿ 15. ಆಮೇಲೆ ಆಯಿತು. ಸೊ ಈಗ ಒಂದು ಸೆಂಟ್ರ್ ಲೈನ್ ಹಾಕಿದ್ದೀವಿ ನಾವು. ಈಗ ಮತ್ತೆ ನಾರ್ಮಲ್ ಲೈನ್ ತೊಗೊಂಡಿದ್ರಿ. ಈಗ ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ ಮೇಲೆ ಎಷ್ಟು ಹೋಗ್ಬೇಕು, ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾಯಿದೆ. ಮೇಲೆ 45 ಹೋಗಬೇಕು, ಆಮೇಲೆ ಈ ಕಡೆ 55 ಬರಬೇಕು ಅಲ್ವಾ. ಸೊ ಮೇಲೆ 45, ಆಮೇಲೆ ಈ ಕಡೆ 55 ಬರಬೇಕು. ಆಮೇಲೆ ಮತ್ತೆ ಮೇಲೆ ಎಷ್ಟು ಹೋಗ್ಬೇಕು ನೋಡೋಣ. ಈ ಡಿಸ್ಟೆನ್ಸ್ ಎಷ್ಟು ಹೋಗ್ಬೇಕು ಅಂತ ನೋಡಿದ್ರೆ ಇಲ್ಲಿ ಗೊತ್ತಾಗ್ತಾಯಿದೆ. ಇದು 81 ಇದೆ, ಸೆಂಟ್ರಲಲ್ಲಿಂದ 81 ಇದೆ. ಆಲ್ರೆಡಿ 45 ಮೈನಸ್ ಮಾಡಬೇಕು. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ, ಇಲ್ಲಿಂದ ಇಲ್ಲಿಗೆ 36 ಆಗುತ್ತೆ. ಸೊ ನಾವು 36 ಮೇಲೆ ಹೋಗೋಣ. ಈ ಕಡೆ ಬರಬೇಕಲ್ವಾ, ಈ ಕಡೆ ಬರಬೇಕು ಅಂತ ನೋಡಿ 1 ಸೆಕೆಂಡ್. ಸೊ ಈಗ ಇಲ್ಲಿದ್ದೇನೆ, ಇಲ್ಲಿದ್ಮೇಲೆ ಇಲ್ಲಿ ತಕ್ಕ ಹೋಗ್ಬೇಕಲ್ವಾ. ಇಲ್ಲಿ ಹೋಗ್ಬೇಕು ಅಂತ ನೋಡಿ, ಇದು ಈ ಎಜ್ಜಿಂದ 130 ಇದೆ. 130 ಇದನ್ನು ಮೈನಸ್ ಮಾಡಬೇಕು, ಇದು 55 ಅಲ್ವಾ. ಅದಕ್ಕೆ ಈ ಪ್ಲಸ್ 38ನ ನೀವು ಆ್ಯಡ್ ಮಾಡಬೇಕಾಗತ್ತೆ, ಹೌದಾ. ಸೊ ಅದಕ್ಕೆ ಕ್ಯಾಲ್ಕುಲೇಟರ್ ತೊಗೊಳ್ಳಿ. 130ಯಲ್ಲಿ ಮೈನಸ್ 55 ಫಸ್ಟ್ ಮಾಡ್ಕೊಳ್ಳಿ. ಸೊ ಯು ಗೆಟ್ 75. ಅಂದರೆ ಇಲ್ಲಿಂದ ಇಲ್ಲಿ ತನಕ 75 ಇದೆ. ಬಟ್ ಇಲ್ಲಿಂದ ಇಲ್ಲಿ ತನಕ ಎಷ್ಟು, ಅದು ಪ್ಲಸ್ 38 ಮಾಡಬೇಕು. ಪ್ಲಸ್ 38 113 ಇರ್ತದೆ. ಯಾಕೆ ಹೇಳ್ರಿ, ಇದೆಯಲ್ಲ, ಈ ಆರ್ಕ್ ಇದೆಯಲ್ವಾ, ಈ ಆರ್ಕದ ರೇಡಿಯಸ್ ಎಷ್ಟಿದೆ ನೋಡಿ, 38 ಕೊಟ್ಟಿದ್ದೇನೆ. ಸೊ ಇಲ್ಲಿ ಕೊಟ್ಟಿದ್ದೆ 38. ಸೊ ಅದು 113 ಆಗುತ್ತೆ. ಸೊ ನಾವೇನು ಮಾಡೋಣ, ಇಲ್ಲಿ 113 ತೊಗೊಳ್ಳೋಣ. ಆಮೇಲೆ ಕೆಳಗಡೆ ಎಷ್ಟು ಬರಬೇಕು ನೋಡಿರಿ, ಮೇಲೆ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಇದು 28 ಇದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ 28 ಕೆಳಗಡೆ. ಸೊ ಯು ಹ್ಯಾವ್ ಟು ಕಮ್ ಡೌನ್ ಬೈ 28. ಈಗ ಒಳಗಡೆ ಎಷ್ಟು ಹೋಗ್ಬೇಕು ನೋಡೋಣ. ಸೊ ಈಗ ಇಲ್ಲಿಂದ ಇಲ್ಲಿ ತನಕ ಎಷ್ಟು ಬರಬೇಕು, ಇಲ್ಲಿದ್ದೀನಿ, ಇಲ್ಲಿಂದ ಇಲ್ಲಿ ಒಳಗಡೆ ಎಷ್ಟು ಬರಬೇಕು ಅಂತ. ಅದಕ್ಕೆ ಏನು ಮಾಡ್ಬೇಕು ನೋಡಿ, ಇಲ್ಲಿದೆ. ಸೊ ಐ ಆಮ್ ಹಿಯರ್. ಎಷ್ಟಿದೆ ಅದು, ಈ 130 ಪ್ಲಸ್ 38, ಅದರಲ್ಲಿ ಮೈನಸ್ 55 ಮಾಡಿ. ಮತ್ತು ಮೈನಸ್ ಇದು ಥಿಕ್ನೆಸ್ ಎಷ್ಟಿದೆ ನೋಡಿ, 30 ಇದೆ ಅಲ್ವಾ, ಮೈನಸ್ 30 ಮಾಡಬೇಕು. ಸೊ 130 ಪ್ಲಸ್ 38 ಫಸ್ಟ್, 130 ಪ್ಲಸ್ 38 ಫಸ್ಟ್ ಮಾಡಿರಿ, ಇಸ್ ಈಕ್ವಲ್ ಟು ಮೈನಸ್ 55 ಮಾಡಿ, ಆಮೇಲೆ ಮೈನಸ್ 30 ಮಾಡಿ. ಸೊ ಈಗ 83. ಸೊ ಈ 83ನ ಇಲ್ಲಿ ಹೊಡೀರಿ ಬಂತು. ಮತ್ತು ಡೌನ್ ಇಲ್ಲಿ ಅದನ್ನು ಸಿಂಪ್ಲಿ ಜಾಯಿನ್ ಮಾಡ್ಕೊಳ್ಳಿ. ಹಾಗೆ ಇದೆಯಾ. ಸೊ ಇಟ್ ಈಸ್ ಸಿಂಪ್ಲಿ ಜಾಯಿನ್. ಓಕೆನಾ. ನೆಕ್ಸ್ಟ್ ಈಸ್ ದಿಸ್ ಥಿಂಗ್ ಯು ಕ್ಯಾನ್ ಸಿಂಪ್ಲಿ ಮಿರರ್. ಆದರೆ ಇಲ್ಲೊಂದು ಇದು ಇದೆಯಲ್ವಾ, ಏನು, ಸೊ ಇಲ್ಲಿ ಕೀವೇ ಇದೆಯಲ್ಲ, ಈ ಕೀವೇ ಮಾಡಬೇಕು ಅಂದರೆ ಎಷ್ಟಿದೆ, ಅದು 50 ಇದೆ. ಅಂದರೆ ಇಲ್ಲಿಂದ ಇಲ್ಲಿಗೆ 25 ಅದಲ್ಲ, ಸೆಂಟ್ರಲಿಂದ 25 ಆಗುತ್ತೆ. ಅಥವಾ ಈ ಪಾಯಿಂಟಿಂದ ಏನಾಗುತ್ತೆ, 90 - 50 ಅಂತಂದರೆ 40, ಇಲ್ಲಿಗೆ 20 ಆಗುತ್ತೆ. ಸೊ ವಿಲ್
ಟೇಕ್ ಎ ಲೈನ್ ಕಮಾಂಡ್, ದೆನ್ ವಿಲ್ ಟೈಪ್ ಫ್ರಾಮ್ ಹಿಯರ್, ಆ್ಯಂಡ್ ದೆನ್ ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿಂದ ಕೆಳಗಡೆ ಹ್ಯಾಟ್ ಹೊಡೆದು 20 ಹೊಡೆದು ಅಟ್ ಎನ್ ಆ್ಯಂಗಲ್ -90 ಹೊಡೀರಿ, ಬಂದ್ರಿ ಇಲ್ಲಿ. ಸೊ ಇಲ್ಲಿ ತನಕ ಫುಲ್ ನಾವು ಇದಕ್ಕೆ ತೊಗೊಳ್ಬೇಕು. ಆಮೇಲೆ ಇದು ಕೀವೇ ಅಲ್ವಾ, ಸೊ ಕೀವೇ ಆಗಿ ಏನು ಮಾಡ್ಬೇಕು ನಾವು, ಮತ್ತು ಆಫ್ಸೆಟ್ ಕಮಾಂಡ್ ತೊಗೊಳ್ಳಿ, ಇದು 2 ಡಿಸ್ಟೆನ್ಸ್ ತೊಗೊಳ್ಳೋಣ ಕೀವೇಗಾಗಿ. ಸೊ ಇಲ್ಲಿಂದ ಮೇಲೆ ಹಾಕ್ಕೊಳ್ರಿ, ಆಯಿತು. ನೆಕ್ಸ್ಟು ಇಲ್ಲಿ ಇವಾಗ ಈ ಹೋಲ್ ಹಾಕ್ಬೇಕಲ್ವಾ, ನೋಡಿ ಇಲ್ಲೊಂದು ಹೋಲ್ ಬರುತ್ತೆ, ಆ ಹೋಲ್ನ ಹಾಕ್ಬೇಕಲ್ಲ. ಸೊ ಹೋಲ್ ಎಷ್ಟಿದೆ ನೋಡಿ, ಅದು ಈ ಎಜ್ಜಿಂದ 130 ಇದೆ, ಈ ಎಜ್ಜಿಂದ 130. ಸೊ -55 ಅಂದರೆ ಈ ಎಜ್ಜಿಂದ ಎಷ್ಟಾಗುತ್ತೆ, 130 - 55 ಮಾಡಿ, 130 - 55 ಮಾಡಿದ್ರೆ ವಿತ್ 75. ಸೊ ಈ ಎಜ್ಜಿಂದ ಇಲ್ಲಿಗೆ ಎಷ್ಟಿದೆ, 75 ಇದೆ. ಸೊ ನಾನು ಏನು ಮಾಡ್ತೀನಿ, ಆಮೇಲೆ ಇದ್ರದ್ದು ಡಯಾಮೀಟರು ಇದು ಪಿನ್ ಹೋಗುತ್ತೆ, ಸೊ 30 ಇರುತ್ತೆ. ಹಾಗಾಗಿ ಇಲ್ಲಿ 15 ಇಲ್ಲಿ 15 ಮಾಡಿಕೊಂಡ್ರೆ ಸಾಕು. ಸೊ ಫಸ್ಟ್ 75 ಹೋಗ್ಲಿ ಇವಾಗ ಅಲ್ವಾ. ಸೊ ಲೈನ್ ಕಮಾಂಡ್ ತೊಗೊಳ್ಳಿ, ಮತ್ತೆ ಫ್ರಾಮ್ ಮಾಡಿರಿ, ಇಲ್ಲಿಂದ ಈ ಕಡೆ ಎಷ್ಟು at 75 at an angle 0 ಮಾಡಿರಿ. ಸೊ ಇವಾಗ ದಿಸ್ ಸೆಂಟ್ರಲ್ ಲೈನ್ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಆಮೇಲೆ ಸೇಮ್ ಲೈನ್ ಆಫ್ಸೆಟ್ ಮಾಡ್ಕೊಳ್ಳಿ, ಎಷ್ಟು 15 ಡಿಸ್ಟೆನ್ಸ್, ಯಾಕಂದರೆ 30 ಅಲ್ವಾ, ಈ ಕಡೆ 15 ಈ ಕಡೆ 15 ಅಂದರೆ 30 ಡಿಸ್ಟೆನ್ಸ್ಗೆ ಒಂದು ಹೋಲ್ ಬಂತು. ಈಗ ಇದನ್ನು ಸೆಂಟ್ರಲ್ ಲೈನ್ ಮಾಡ್ಕೊಳ್ಳಿ ನೀವು. ಸೊ ಅದಕ್ಕೆ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿರಿ, ಇದು ಸೆಂಟ್ರಲ್ ಲೈನ್ ಅಲ್ವಾ, ಸೊ ಇದನ್ನು ಸೆಂಟ್ರಲ್ ಲೈನ್ ಮಾಡ್ಕೊಳ್ರಿ. ಜಸ್ಟ್ ಹೋಲ್ಡ್ ಆನ್, ಮ್ಯಾಚ್ ಪ್ರಾಪರ್ಟೀಸ್ ಮಾಡಿರಿ. ಸೊ ಇದು ಏನಾಗ್ತಾ ಇದೆ, ಲೆಟ್ ಅಸ್ ಚೇಂಜ್ ದಟ್ ಟು ಬ್ಲೂ, ಆ್ಯಂಡ್ ದೆನ್ ಅದನ್ನು ಸೆಂಟ್ರಲ್ ಲೈನ್ ಮಾಡ್ಕೊಳ್ಳಿ, ಪ್ರಾಪರ್ಟೀಸ್ ಚೇಂಜ್ ಮಾಡಿರಿ. ಆಯಿತು. ಸೊ ಈಗ ಇವೆರಡು ಲೈನ್ಗಳನ್ನ ಹಿಡನ್ ಮಾಡ್ಬೇಕಲ್ವಾ, ಸೆಕ್ಷನ್ ತೊಗೊಂಡ್ರೆ ಅದೇನು ಹಿಡನ್ ಆಗಲ್ಲ, ಸೊ ಹಾಗೆ ಇರ್ತದೆ, ನೋ ಪ್ರಾಬ್ಲಮ್. ಸೊ ಈಗ ಹ್ಯಾಚ್ ಮಾಡಬೇಕು, ಇಷ್ಟನ್ನು ಹ್ಯಾಚ್ ತೊಗೊಳ್ಳಿ. ಓಕೆ, ಹ್ಯಾಚ್ ಆಯಿತು. ಆಮೇಲೆ ಕ್ಲೋಸ್ ಮಾಡಿ. ಈಗ ಇದನ್ನು ಫುಲ್ ನಾವು ಮಿರರ್ ಮಾಡ್ಕೋಬೇಕಾಗುತ್ತೆ, ಮಿರರ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಮಿರರ್ ಮಾಡ್ಕೊಳ್ಳಿ. ಈ ಲೋವರ್ ಪಾರ್ಟ್ ಫುಲ್ ಸೆಕ್ಷನ್ ತೊಗೊಂಡ್ರೆ ಮಾತ್ರ ಇದು ಸೆಕ್ಷನ್ ಆಗುತ್ತೆ, ಫುಲ್ ತೊಗೊಂಡಿಲ್ಲ ಅಂತಂದರೆ ಇದು ಸೆಕ್ಷನ್ ಆಗೋದಿಲ್ಲ. ಆಮೇಲೆ ಈ ಎರಡು ಲೈನ್ಗಳು ಏನಾಗ್ತವೆ, ಈ ಲೈನ್ ನಮಗೆ ಸಿಗೋದಿಲ್ಲ ಆ್ಯಕ್ಚುಲಿ. ಸೊ ಮೇಲ್ಗಡೆ ಲೈನು, ಸೊ ಥರ್ಡ್ ಲೈನು ನಮಗೆ ಸಿಗೋಲ್ಲ, ಈ ಲೈನ್ ನಮಗೆ ಇರೋದಿಲ್ಲ. ಈ ಲೈನ್ ಮಾತ್ರ ಏನು ಮಾಡೋದು, ನಾವು ಹಿಡನ್ ಲೈನ್ ಆಗಿ ಕನ್ವರ್ಟ್ ಮಾಡೋಕ್ಕಾಗುತ್ತೆ, ಕನ್ವರ್ಟ್ ದಟ್ ಟು ಹಿಡನ್. ಆಮೇಲೆ ಚೇಂಜ್ ದ ಕಲರ್ ಟು ಡಾರ್ಕ್ ಬ್ಲೂ, ಆ್ಯಂಡ್ ಅದರದ್ದು ಪ್ರಾಪರ್ಟೀಸನ್ನು ನಾವು ಚೇಂಜ್ ಮಾಡೋಣ. ಸೊ ನಾವು ಈ ಫೋರ್ಕು ರೆಡಿ ಆಗಿದೆ. ಈಗ ಫೋರ್ಕ್ದು ಇನ್ನೊಂದು ವ್ಯೂನ ಹಾಕೋಣ. ನೋಡಿ ಫೋರ್ಕ್ ಇಲ್ಲಿದೆಯಲ್ಲ, ಇದು ಟಾಪ್ ವ್ಯೂ ಇಲ್ಲಿ ಕಾಣ್ತಾ ಇದೆ. ಇದೀಗ ಇದನ್ನು ನಾವು ಹಾಕಬೇಕು. ಸೊ ಅದಕ್ಕೆ ಏನು ಮಾಡೋಣ, ನೋಡಿ ಇಲ್ಲಿದೆ ಸೇಮ್ ಥಿಂಗ್ ಇರುತ್ತೆ. ಇದು ಎಷ್ಟಿರ್ತದೆ, ಇಲ್ಲಿದೆಲ್ಲ ಸೇಮ್ 55 ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ 30 ಇರುತ್ತೆ. ಸೊ ನಾವು ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಸೇಮ್ ಡಿಸ್ಟೆನ್ಸ್ ಏನೇ ಇದೆಲ್ಲ ಸೇಮ್ ವಿಡ್ತ್ ಇರ್ತದೆ. ಸೊ ಇಲ್ಲಿಂದ ಇಲ್ಲಿಗೆ ಸೇಮ್ 45 ಮೇಲೆ ಹೋಗ್ಬೇಕು, 55 30 ಬರಬೇಕು. ಈ ಥರ ಒಂದು ಬಾಕ್ಸ್ ಹಾಕೊಳ್ಳಿ, ಆ್ಯಂಡ್ ದೆನ್ ಇಲ್ಲೊಂದು ಸರ್ಕಲ್ ಹಾಕೊಂಡು ಓಕೆ ಮಾಡೋಣ ಈಗ. ಸೊ ಮೇಲೆ 45 ಅಲ್ವಾ. ಸೊ ಈಗ ಲೈನ್ ಕಮಾಂಡ್ ತೊಗೊಳ್ಳಿ, ಇಲ್ಲಿಂದ ಮೇಲೆ 45, ಈ ಕಡೆ 55, ಮತ್ತು ಇನ್ನೊಂದು ಡಿಸ್ಟೆನ್ಸ್ ಎಷ್ಟು 30, ಇಷ್ಟು ಬರಬೇಕು. ಇಷ್ಟು ಬಂದಾದಮೇಲೆ ಈಗ ಸರ್ಕಲ್ ಕಮಾಂಡ್ ತೊಗೊಳ್ಳಿ, ತೊಗೊಂಡು ಫ್ರಮ್ ಅಂತ ಹೊಡೀರಿ. ಅದು ಇಲ್ಲಿಂದ ಈ ಕಡೆ ಎಷ್ಟು at 130 at an angle 180 ಹೊಡೀರಿ, ಎಂಟ್ರ್ ಹೊಡೀರಿ. ಸೊ ಇದು ಸರ್ಕಲ್ ಡಯಾಮೀಟರ್ ಎಷ್ಟು, ಸರ್ಕಲ್ ರೇಡಿಯಸ್ ಈಸ್ 30 ಹೊಡೀರಿ ಬಂತು. ಆಮೇಲೆ ಇನ್ನೊಂದು ಸರ್ಕಲ್ ತೊಗೊಳ್ಳಿ, ಅದರದ್ದು ರೇಡಿಯಸ್ ಎಷ್ಟು 15 ಹೊಡೀರಿ. ನೋಡಿ ಯಾಕೆ ಅಂತ ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಇದ್ರದ್ದು ರೇಡಿಯಸ್ ಎಷ್ಟು, ಇದರ ರೇಡಿಯಸ್ 38. ಸೊ ಇದು ಒಳಗಡೆ ಇದೆಯಲ್ಲ, ಈ ಹೋಲ್ ಇದೆಯೋ, ಈ ಹೋಲ್ ಇದೆ ನೋಡಿ, ಈ ಹೋಲ್ ರೇಡಿಯಸ್ ಎಷ್ಟು ಇಲ್ಲಿ ಕೊಟ್ಟಿದ್ದಾನೆ, ಡಯಾಮೀಟರ್ ಈಸ್ 30 ಅಂದರೆ ರೇಡಿಯಸ್ ಈಸ್ 15. ಸೊ ಇದ್ರದ್ದು ಔಟರ್ದು ಏನಿದೆ ಅಂದರೆ ಇದ್ರದ್ದು ಎಷ್ಟಿದೆ 38 ಇದೆ.
ಸೊ ಅದಕ್ಕೆ ನಾನು ಅಲ್ಲಿ 38 ಹಾಕಿದ್ದೀನಿ. ಈಗ ನಾನು ಮಾಡಬೇಕು, ಟ್ಯಾನ್ ಕಮಾಂಡ್ ತೊಗೊಂಡು ಇಲ್ಲಿಂದ ಲೈನ್ನ ಜಾಯಿನ್ ಮಾಡಿದ್ರೆ ಆಯಿತು. ಸೊ ಲೈನ್ ಕಮಾಂಡ್ ತೊಗೊಳ್ಳಿ, ಟ್ಯಾನ್ ಹೊಡೀರಿ, ಇಲ್ಲಿಂದ ಟ್ಯಾನು ಅದಕ್ಕೆ ಈ ಎಡ್ಜ್ಗೆ ನೀವು ಜಾಯಿನ್ ಮಾಡಿ. ಸಿಮಿಲರ್ಲಿ ಮಿರರ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಇಲ್ಲಾಂದರೆ ಇದನ್ನು ತೊಗೊಳ್ಳಿ, ಇಲ್ಲಿಗೆ ಮಿರರ್ ಮಾಡಿರಿ, ಎಂಟು ಹೊಡೀರಿ. ಮತ್ತು ಯು ಕ್ಯಾನ್ ಟೇಕ್ ಟ್ಯಾನ್, ಅದನ್ನು ಮಿರರ್ ಮಾಡಿದ್ರೆ ಆಗಿರೋದು, ನೋ ಪ್ರಾಬ್ಲಮ್. ಸೊ ಆಯಿತು. ಈಗ ಟ್ರಿಮ್ ಮಾಡ್ಕೊಳ್ಳಿ. ಇವೆರಡು ಕಟಿಂಗ್ ಕ್ಲಿಯರ್ಸ್ ಆಗ್ತದೆ, ಇದು ಮಾತ್ರ ಹೋಗುತ್ತೆ. ಸೊ ನಾವೀಗ ಮೇನ್ ಇಷ್ಟು ಪಾರ್ಟ್ನ ನಾವು ಆಲ್ರೆಡಿ ಈಗ ಹಾಕಿದ್ಮೇಲೆ ಇವಾಗ ಏನು ಮಾಡ್ಬೇಕು, ಈಗ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹೆಂಗೆ ಅಂದರೆ ಇಲ್ಲಿ ತನಕ ಒಂದು ಸಪ್ರೇಟ್ ಲೈನ್ ಹಾಕಿರಿ, ಇಲ್ಲೊಂದು ಸಪ್ರೇಟ್ ಲೈನ್ ಹಾಕಿರಿ, ಇಲ್ಲಿ ತನಕ ಒಂದು ಸಪ್ರೇಟ್ ಲೈನ್, ಇಲ್ಲಿಂದ ಒಂದು ಸಪ್ರೇಟ್ ಲೈನ್ ಹಾಕೊಳ್ಳಿ. ಆಮೇಲೆ ಇದು ಈ ವಿಡ್ತ್ ಇದೆ ನೋಡಿ, ಈ ವಿಡ್ತ್ ಸೇಮ್ ಇರುತ್ತೆ. ಸೊ ಅಂದರೆ ಇಲ್ಲಿಂದ 25 ಮೇಲೆ ಹೋಗ್ಬೇಕಷ್ಟೇ ನಾನು. ಸೊ ಇಲ್ಲಿಂದ 20 ಬರಬೇಕಾಗುತ್ತೆ. ಓಕೆ. ಸೊ ಅದು ಥ್ರೂ ಎತ್ತಕ್ಕೆ ಹೋಗಬೇಕು, ಈ 55 ಅಂತ ಹೊಡಿಬೇಕಾಗುತ್ತೆ. ಸೊ ಹೋಗೋಣ. ಮತ್ತು ಲೈನ್ ಕಮಾಂಡ್ ತೊಗೊಳ್ಳಿ, ಫ್ರಾಮ್ ಮಾಡಿರಿ, ಇಲ್ಲಿಂದ ತಗಡೆ ಅಷ್ಟು ಆಟ್ 20 at an angle 270 ಹೊಡೀರಿ, ಎಂಟು ಹೊಡೀರಿ. ಈಗ ಇಲ್ಲಿ ತನಕ ಅಂದರೆ ನೋಡಿ, ಇಲ್ಲಿತ್ತದು ಇಲ್ಲಿ ತನಕ ಅಲ್ವಾ, ಇಲ್ಲಿ ತನಕ ಬರಬೇಕು. ಸೊ ಇದನ್ನು ನೀವು ಕ್ಲೋಸ್ ಮಾಡ್ಕೊಳ್ಳಿ ಅಲ್ವಾ, ನೋಡಿರಿ. ಸೊ ಇಲ್ಲ ಫುಲ್ ಬರಬೇಕಾಗತ್ತೆ. ಸೊ ಅಂದರೆ ಈಗ ನಾವು ಈ ಲೈನನ್ನು ಇನ್ನೊಂದು ಲೈನ ಇಲ್ಲಿ ಹಾಕೊಡ್ರಿ, ಇಲ್ಲಿದೆ ಮ್ಯಾಚ್ ಮಾಡಿಕೊಡ್ರಿ, ರೇಖೆ ತೊಗೊಂಬರ್ರಿ, ದೆನ್ ಇದನ್ನು ಡಿಲೀಟ್ ಮಾಡಿಕೊಡ್ರಿ. ಓಕೆ. ದೆನ್ ಇದು ಈ ಲೈನು ಇಲ್ಲಿಂದ ಇಲ್ಲಿ ತನಕ ಒಂದು ಸಪ್ರೇಟ್ ಲೈನು, ಆಮೇಲೆ ಇಲ್ಲಿಂದ ಇಲ್ಲಿ ತನಕ ಇನ್ನೊಂದು ಸಪ್ರೇಟ್ ಲೈನು, ಸಪ್ರೇಟ್ ಲೈನ್ಸ್ ಇದೆಯಾ? ಓಕೆ, ಸಪ್ರೇಟ್ ಲೈನ್ಸ್ ಇದೆ. ಇದು ಕೂಡ ಇವಾಗ ಸಪ್ರೇಟ್ ಲೈನ್ ಇದೆ. ಮತ್ತು ನೋಡಿ, ಸೊ ಇದನ್ನು ಹಾಕಿದ್ದೇನೆ. ಈಗ ಇಲ್ಲಿಂದ ಇನ್ನೊಂದು ಲೈನು ಸಪ್ರೇಟ್ ಹಾಕಬೇಕಾಗುತ್ತೆ. ಲೈನ್ ತೊಗೊಳ್ಳಿ, ಇಲ್ಲಿಂದ ಇಲ್ಲೊಂದು ಸಪ್ರೇಟ್ ಲೈನು, ಆಮೇಲೆ ಇಲ್ಲಿನ್ನೊಂದು ಸಪ್ರೇಟ್ ಲೈನು. ಆ ಥರ ಇವು ಸ್ಟ್ರೇಟ್ ಲೈನ್ಸ್ ಇರ್ತವೆ, ಬಟ್ ಇದು ಹಿಡನ್ ಲೈನ್ ಆಗುತ್ತೆ ನೋಡಿ. ಸೊ ಇದು ಹಿಡನ್ ಲೈನ್ ಇದೆ, ಇದು ಸ್ಟ್ರೇಟ್ ಲೈನ್ ಇದೆ, ಹೌದಲ್ವಾ? ಸೊ ಅದಕ್ಕೆ ಇದನ್ನು ಹಿಡನ್ ಲೈನ್ ಮಾಡೋಣ. ಸೊ ಈಗ ಇದನ್ನು ಹಾಕೋಣ ಈಗ ಫಸ್ಟು. ಸೊ ಇದನ್ನೇ ಮಿರರ್ ಮಾಡ್ಕೊಂಡ್ರೆ ಆಯಿತು. ಈ ಲೈನು ಮತ್ತು ಈ ಲೈನ್ ಎರಡನ್ನೂ ಮಿರರ್ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ ಹಿಡನ್ ಮಾಡಬೇಕಲ್ವಾ? ಸೊ ಹಿಡನ್ ಮಾಡಬೇಕು ಅಂದರೆ ಇದನ್ನು ತಗೊಳ್ಳಿ, ತಗೊಂಡು ಇಲ್ಲಿ ತನಕ ದಿಸ್ ಶುಡ್ ಬಿ ಹಿಡನ್, ದಿಸ್ ಶುಡ್ ಬಿ ಹಿಡನ್, ಆ್ಯಂಡ್ ದಿಸ್ ಶುಡ್ ಬಿ ಹಿಡನ್, ಆ್ಯಂಡ್ ದಿಸ್ ಶುಡ್ ಆಲ್ಸೋ ಬಿ. ಇಲ್ಲ, ಅದೇನು ಹಿಡನ್ ಇಲ್ಲ. ಲೆಟ್ ಅಸ್ ಸಿ ವಾಟ್ ಇಸ್ ದೇರ್. ಸೊ ಇದು ಅಡ್ಡ ಹಿಡನ್ ಇದೆ ಅಷ್ಟೇ, ಇದು ಹಿಡನ್ ಇದೆ, ಇದೇನಿಲ್ಲ. ಓಕೆ. ಸೊ ವಾಪಸ್ ಬನ್ನಿ, ಕಟ್ ಮಾಡಿದ್ದೇವೆ. ಈಗ ಇದನ್ನು ಇಲ್ಲಿ ಹ್ಯಾಚ್ ಮಾಡಬೇಕು. ಇದನ್ನು ನಾವು ಟ್ರಿಮ್ ಮಾಡ್ಕೊಳ್ಳಿ, ಅದು ಫುಲ್ ಸೇಮ್ ಬರಬೇಕಲ್ವಾ? ಇದನ್ನು ಈಗ ಹ್ಯಾಚ್ ಮಾಡೋಣ. ಸೊ ಯು ಕ್ಯಾನ್ ಚೇಂಜ್ ದಿ ಕಲರ್ ಟು ಸಮಥಿಂಗ್ ಎಲ್ಸ್. ಸೊ ಈಗ ನಾವು ಫೋರ್ಕ್ದು ಇನ್ನೊಂದು ಭಾಗವನ್ನು ಹಾಕಿದ್ದೇವೆ. ಈಗ ನಾವು ಇಲ್ಲಿ ಈ ಸೆಂಟ್ರಲ್ ಬ್ಲಾಕನ್ನು ಇವಾಗ ಈ ಸ್ಕೆಚನ್ನು ಹಾಕೋಣ. ಸೊ ಅದಕ್ಕೆ ನಾವು ಮಾಡಬೇಕು, ಕಡೆಗೆ ಹೋಗಿ ಸೆಂಟ್ರಲ್ ಬ್ಲಾಕನ್ನು ಲೇಯರ್ನ ಆನ್ ಮಾಡ್ಕೊಳ್ಳಿ. ಸೆಂಟ್ರಲ್ ಬ್ಲಾಕ್ ಲೇಯರ್ ಆನ್ ಆಗಿದೆ ಇವಾಗ. ಮತ್ತು ಇಲ್ಲಿ ಬನ್ನಿ, ಇಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಏನು ಅಂದರೆ, ಈಗ ಫ್ರಂಟ್ ವ್ಯೂ ಈ ಕಡೆಯಿಂದ ಹಾಕಿದ್ರೆ ಏನಾಗುತ್ತೆ ನೋಡಿ, ಇದೆಷ್ಟಿದೆ ಡಿಸ್ಟೆನ್ಸು, ಇಟ್ ಈಸ್ 56, ಇನ್ನರ್ 30 ಇದೆ ಅಲ್ವಾ? ಸೊ ಈ ಸೆಂಟ್ರಲ್ ಲೈನಿಂದ ತೊಗೊಂಡ್ರೆ ನಾವು ಇಲ್ಲಿಂದ ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ, ಇದನ್ನ ತೊಗೊಳ್ಳೋಣ. ಇಲ್ಲಿಂದ ಈ ಕಡೆ ಎಷ್ಟು ಬರಬೇಕು, 56ದು ಅರ್ಧ ಬರಬೇಕು ಅಲ್ವಾ? ಸೊ ನಾವೀಗ ಅಲ್ಲಿಗೆ ಹೋಗೋಣ. ಸೊ ವರ್ಟಿಕಲ್ ಲೈನ್ ಒಂದು ಹಾಕೋಣ. ವಿಲ್ ಡ್ರಾ ಎ ವರ್ಟಿಕಲ್ ಲೈನ್ ಆಲ್ಸೋ ಹಿಯರ್, ಆ್ಯಂಡ್ ಇದೇ ಸೆಂಟ್ರಲ್ ಲೈನ ನಾವು ಈ ಥರ ಎಕ್ಸ್ಟೆಂಡ್ ಮಾಡೋಣ. then we will match the properties of this and this. ಸೊ ಈಗ ಏನು ಮಾಡೋದು ನಾವು
ಫ್ರಮ್ ಹಿಯರ್. ಸೊ ಈ ಸೆಂಟ್ರಲ್ ಲೈನಿಂದ ನೋಡಿ, ಸೆಂಟ್ರಲ್ ಲೈನಿಂದ ಎಷ್ಟು ಹೋಗಿದೆ ಅಂದಮೇಲೆ ಸೆಂಟ್ರಲ್ ಲೈನ್ನಿಂದನೇ ಅಲ್ವಾ, ಸೆಂಟ್ರಲ್ ಲೈನಿಂದನೇ ಇಟ್ ಹಸ್ ಗಾನ್ ಟು ಅಪ್ ಬೈ 53 ಹೋಗಿದೆ ಅಲ್ವಾ. ಸೊ ನಾನೇನು ಮಾಡ್ತೀನಿ, ಲೈನ್ ಕಮಾಂಡ್ ತೊಗೊತೀನಿ, ಇಲ್ಲಿಂದ ಏನು ಮಾಡ್ತೀನಿ ಮೇಲೆ ಅಲ್ವಾ, ಫ್ರಾಮ್ ಇಲ್ಲಿಂದ ಮಿಡ್ ಪಾಯಿಂಟ್ ಅನ್ಕೋಣ. ಸೊ ಮಿಡ್ ಪಾಯಿಂಟ್ ಅಲ್ಲ, ಇಂಟ್ ಅನ್ಕೋಣ. ಸೊ ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ, ಇಂಟ್ ಅನ್ಕೊಳ್ಳಿ, ಯಾವುದು ಇಂಟ್ ಅಲ್ವಾ ಇದು, ಇಲ್ಲಿಂದ ಎಷ್ಟು ಮೇಲೆ ಆ್ಯಟ್ 53 ಅಲ್ವಾ, ಆ್ಯಟ್ ಎನ್ ಆ್ಯಂಗಲ್ 90. ಸೊ ಮೇಲೆ ಇಲ್ಲಿ ಬಂದ್ವಿ. ಸೊ ಇದು 53 ಇತ್ತು, ನಾನು ಈಗ ಇಲ್ಲಿ ಬಂದಿದ್ದೇನೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಹೋಗ್ಬೇಕು, 56ರ ಅರ್ಧ, 56ರ ಅರ್ಧ ಕ್ಯಾಲ್ಕುಲೇಟರ್ ತಗೊಳ್ಳಿ. 56ರ ಅರ್ಧ ನೋಡಿ, 56/2. ಸೊ ದಟ್ ಈಸ್ 28. ಸೊ ಇಲ್ಲಿ 28 ಹಾಕೊಳ್ಳಿ. ಸೊ ಇವಾಗ ಬಂದಿತ್ತು ಆ ಕಡೆ. ಸೊ ಮತ್ತೆ ಇವಾಗ ನೀವು ಇಲ್ಲಿ ಬಂದ್ಬಿಡಿ, ಆಯಿತು. ಸೊ ಇದನ್ನು ಬೇಕಾದ್ರೆ ನೀವು ಕ್ಯಾನ್ ಮಿರರ್. ಸೊ ಈಗ ಆಯ್ತಲ್ವಾ, ಅರ್ಧ ಭಾಗ ನೀವು ಹಾಕಿದ್ದೀರಾ, ಇನ್ನು ಅರ್ಧ ಭಾಗ ಇಲ್ಲ, ಅಡ್ಡ ಹಾಕಬೇಕಾಗತ್ತಲ್ವ. ಸೊ ನೋಡಿ, ಈಗ ಮತ್ತೆ ಇದು ಅರ್ಧ ಭಾಗ ಹಾಕಬೇಕಲ್ಲ. ಸೆಂಟ್ರಲ್ ಇದು ಎಷ್ಟಿದೆ, ಇದು 30 ಇದೆ ಅಂದರೆ ಸೆಂಟ್ರಲಿಂದ ಈ ಕಡೆ 50, ಈ ಕಡೆ 15 ಬರಬೇಕಲ್ವಾ. ಸೊ ದ್ಯಾಟ್ ವಿ ವಿಲ್ ಡ್ರಾ. ಸೊ ಇಲ್ಲಿ ಮತ್ತೆ ಲೈನ್ ಕಮಾಂಡ್ ತಗೊಳ್ಳಿ, ಮತ್ತು ಫ್ರಾಮ್ ಹೊಡೀರಿ, ಇಲ್ಲಿಂದ ಈ ಕಡೆ ಸೈಡು ಆ್ಯಟ್ 15 ಅಟ್ ಅನ್ ಆ್ಯಂಗಲ್ 180 ಹೊಡೀರಿ, ಎಂಟರ್. ಕಮ್ ಡೌನ್ ಆ್ಯಂಡ್ ಇಲ್ಲಿ ಮಾಡಿಕೊಡ್ರಿ. ಇದನ್ನು ಹಿಡನ್ ಲೈನ್ ಮಾಡ್ಬೇಕಲ್ವ. ಹಿಡನ್ ಲೈನ್ ಅಂತಂದರೆ ಸೊ ಇಲ್ಲೇ ಇದೆ, ಮ್ಯಾಚ್ ಪ್ರಾಪರ್ಟೀಸ್ ಮಾಡಿರಿ. ಹಿಡನ್ ಲೈನ್ ಇಸ್ ಹಿಯರ್. ಸೊ ಮೇಕ್ ದಿಸ್ ಲೈನ್ ಆಸ್ ಹಿಡನ್ ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಈಗ ಇನ್ನೊಂದು ಅಡ್ಡ ಲೈನ್ ಹಾಕ್ಬೇಕಲ್ವ, ಇದನ್ನೇ ಮಿರರ್ ಮಾಡ್ಕೊಂಡ್ರೆ ಸಾಕಿ ಫುಲ್. ಈಗ ನೀವು ಯು ಕ್ಯಾನ್ ಮಿರರ್ ದಿಸ್. ಹೇಗೆಂದರೆ ಸೊ ಮಿರರ್ ಆಯಿತು. ಇದನ್ನೇ ರೊಟೇಟ್ ಮಾಡ್ಕೊಂಡ್ರೆ ಸಾಕು, ರೊಟೇಟ್ ಮಾಡ್ಕೊಳ್ರಿ. ಸೊ ಫುಲ್ ಯು ಕ್ಯಾನ್ ಸೆಲೆಕ್ಟ್ ಫುಲ್ ಥಿಂಗ್, ರೊಟೇಟ್ ಇಲ್ಲಿಂದ ಕಾಪಿ ಬೇಕಲ್ಲ ನಮಗೆ, ಕಾಪಿ ಬೇಕು. ಸಿ ಹೊಡೀರಿ. ಸೊ ವಿ ನೀಡ್ ಎ ಕಾಪಿ. ಸೊ ಈಗ ಸ್ಪೈಡ್ರದ್ದು ರೊಟೇಟೆಡ್ ವ್ಯೂ ನಮಗೆ ಸಿಕ್ತು ಅಲ್ವಾ. ಸೊ ನೆಕ್ಸ್ಟ್ ಏನಿದೆ, ವಾಟ್ ಎಲ್ಸ್ ವಿ ಹ್ಯಾವ್ ಟು ಡೂ. ಸೊ ಇಲ್ಲಿ ಕೆಳಗಡೆ ಬಂದರೆ ಸ್ಕೆಚ್ ನೋಡಿ, ಈ ಥರ ಒಂದು ಹಾಕೋಬೇಕಲ್ಲ ನಾವು, ಈ ಥರ ಫುಲ್ ಒಂದು ಬಂದು ಆಮೇಲೆ ಈ ಸರ್ಕಲ್ ಈ ಥರ ಬರಬೇಕಲ್ಲ. ಸೊ ಈಗ ನಾವು ಇದನ್ನು ಹಾಕಿದ್ವಿ, ಇಲ್ಲಿ ಏನಿದೆಯಲ್ಲ ಅದನ್ನು ನಾವು ಅಲ್ಲಿ ಹಾಕ್ಕೊಂಡಿದ್ದೀವಿ. ಬಟ್ ಈಗ ಇದನ್ನು ಹಾಕಬೇಕಲ್ವಾ. ಸೊ ಇದನ್ನು ಹಾಕಬೇಕು. ಅದನ್ನು ಹಾಕಬೇಕು ಅಂದರೆ ಏನು, ಒನ್ಸ್ ಅಗೇನ್ ಸೊ ಇದು 53 + 53 116 ಇರುತ್ತೆ. ಸೊ ಲೈನ್ ಕಮಾಂಡ್ ತಗೊಳ್ಳಿ. ಸೊ ಇಲ್ಲೇ ಇದೆ ಆಲ್ರೆಡಿ. ಲೆಟ್ ಅಸ್ ಕಾಪಿ ದಿಸ್. ಕಾಪಿ ಯಾವುದೇ ಅದು. ಸೊ ಈ ಲೈನು ಇದು 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 ಇದು. ಸೊ ಲೆಟ್ ಅಸ್ ಕಾಪಿ ದೀಸ್ ಥಿಂಗ್ಸ್. ಸೊ ಅರ್ಥ ಆಫ್ ಮಾಡ್ಕೊಳ್ಳಿ. ಲೆಟ್ ಅಸ್ ಸಮ್ವೇರ್ ಇಲ್ಲಿ ಇಟ್ಕೊಳ್ಳಿದ್ದೀನಿ, ಎಸ್ಕೇಪ್ ಮಾಡಿದ್ವಿ. ಈಗ ಇಲ್ಲಿಂದ ಸೆಂಟ್ರಿಂದ ಒಂದು ಸರ್ಕಲ್ ಹಾಕ್ಬೇಕಲ್ವ, ಅದೆಷ್ಟು ಡಿಸ್ಟೆನ್ಸಿಂದ ಸರ್ಕಲ್ ಹಾಕ್ಬೇಕು ನೋಡೋಣ. ಸಾರಿ. ಸೊ ದ ಡಿಸ್ಟೆನ್ಸ್ ಈಸ್ ಹಿ ಹ್ಯಾಸ್ ಗಿವನ್, ದಟ್ ಈಸ್ ಇಲ್ಲಿಂದ 38 ಇದೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ. ಸೆಂಟ್ರಲ್ ಲೈನಿಂದ ಈ ಸೆಂಟ್ರಲ್ ಲೈನ್ ಸರ್ಕಲ್ಗೆ ಎಷ್ಟು 38 ಇದೆ. ಈಗ ನಾವು ಇಲ್ಲೊಂದು ಸೆಂಟ್ರಲ್ ಲೈನ್ ಹಾಕೋಣ. ಸೆಂಟ್ರಲ್ ಲೈನ್ ಈಗ ನಾವು ಹಾಕ್ಕೊಂಡ್ವಿ, ಅದನ್ನು ಮ್ಯಾಚ್ ಪ್ರಾಪರ್ಟೀಸ್ ಮಾಡಿದ್ವಿ. ಈಗ ಏನು ಮಾಡೋಣ, ಇಲ್ಲಿ ನೋಡೋಕೆ ಗೊತ್ತಾಗ್ತದೆ ನಿಮಗೆ, ಇಲ್ಲಿಂದ ಇಲ್ಲಿಗೆ 38 ಬರಬೇಕು, ಇದು 56. ಮೊದಲಿಗೆ 38 ಬರೋಣ. ಸೊ ಮತ್ತು ಸರ್ಕಲ್ ಕಮಾಂಡ್ ತಗೊಳ್ಳಿ, 38 ಬನ್ನಿ. ಸೊ ಫಸ್ಟ್ ಫ್ರಾಮ್ ಇಲ್ಲಿಂದ ಈ ಮಿಡ್ ಪಾಯಿಂಟಿಂದ ಈ ಕಡೆ ಎಷ್ಟು ಆ್ಯಟ್ 38 ಅಟ್ ಅನ್ ಆ್ಯಂಗಲ್ 0 ಹೊಡೀರಿ. ಡಯಾಮೀಟರ್ ಈಸ್ 56. ಹೌದಾ, ನೋಡೋಣ ಎಲ್ಲ ಕರೆಕ್ಟಾಗಿದೆಯಲ್ಲ. ಸೊ ಇಲ್ಲಿಂದ ಇಲ್ಲಿಗೆ 38 ಬರಬೇಕು, 38 ಬಂದಿದ್ವಿ. ಇದು 56 ಇದೆ, 56 ಬಂದಿದ್ದೀವಿ. ಓಕೆ.
ಸೊ ಬೇಕಾದ್ರೆ ಯು ಕ್ಯಾನ್ ಚೆಕ್ ದಿ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? The distance is 38. Whether it is 38? Yeah, it is 38. And then whether the circle diameter should be 56. So it is 56 already, no problem. So ಇದೆ ನಾವು ಈಗ ಇನ್ನರ್ ಸರ್ಕಲ್ ಒಂದು 30 ಹಾಕೋಬೇಕಾಗುತ್ತೆ. ಸಾರಿ, ಡಯಾಮೀಟರ್ ಬಂತು, ಅಂದು ಮಾಡಿ. ಇನ್ನರ್ ಸರ್ಕಲ್ ತಗೊಳ್ಳಿ. ರೇಡಿಯಸ್, ದಿ ರೇಡಿಯಸ್ ಶುಡ್ ಬಿ 15. ಸೊ ಇದು ಬಂತು. ಈಗ ನಾವು ತಗೊಳ್ಳೆ ಬನ್ನಿ. ಕಟ್ ಸೆಕ್ಷನ್ ತೊಗೊಂಡ ನೋಡಿ ಯಾವ ಥರ ಕಾಣ್ತಾ ಇದೆ, ಆ ಥರ ನಮಗೆ ಇದು ಕಾಣಬೇಕು. ಹಾಗಾಗಿ ಈಗ ಒಂದು ಇಲ್ಲಿ ಈ ಅಡ್ಡ ಲೈನ್ ಇದೆಯಲ್ಲ, ಇದನ್ನು ಹಾಕೋಣ, ಅಡ್ಡ ಲೈನು. ಸೊ ಫಸ್ಟ್ ಈಗ ಒಂದು ಇಲ್ಲಿಂದ ಒಂದು ಅಡ್ಡ ಲೈನನ್ನು ಈ ಥರ ಹಾಕೋಣ. ಹಾಕಿದ್ಮೇಲೆ ಇವಾಗ ಏನಾಗುತ್ತೆ, ಇದು ಇಷ್ಟು ಭಾಗ ಹೋಗಿದೆ ನೋಡಿ, ಅಷ್ಟು ಭಾಗ ಇಲ್ಲ ಅಲ್ವಾ? ಸೊ ಇಲ್ಲಿ ತನಕ ಹ್ಯಾಚ್ ಆಗಿದೆ, ಅಂದರೆ ಇಲ್ಲಿ ತನಕ ಅದು ಹ್ಯಾಚ್ ಆಗಿದೆ. ಇಷ್ಟು ಕಟ್ಟಾಗಿ ಹೋಗಿದೆ, ಇಲ್ಲಿ ತನಕ ಹ್ಯಾಚ್ ಆಗಿದೆ ಅಲ್ವಾ? ಇಷ್ಟು ಹ್ಯಾಚ್ ಆಗಿದೆ ನೋಡಿ, ಕರೆಕ್ಟಾಗಿ ಇಷ್ಟು ಹ್ಯಾಚ್ ಆಗಿದೆ. ಸೊ ಇಷ್ಟು ಹ್ಯಾಚ್ ಆಗಿದೆ. ಇಷ್ಟು ಲೈನ್ ಮಾತ್ರ ಇದು ಡ್ಯಾಶ್ ಡ್ಯಾಶ್ ಆಗಿ ಕಾಣುತ್ತೆ ನಿಮಗೆ. ಸೊ ದ್ಯಾಟ್ ವಿಲ್ ಸಿ. ಸೊ ಈಗ ಫಸ್ಟ್ ಟ್ರಿಮ್ ಕಮಾಂಡ್ ತಗೊಳ್ಳಿ. ಇದನ್ನು ಕಟ್ ಮಾಡ್ಕೊಳ್ಳಿ, ಇದನ್ನು ಕಟ್ ಮಾಡ್ಕೊಳ್ಳಿ, ಹೌದಾ? ಕಟ್ ಮಾಡ್ಕೊಂಡು ಆದಮೇಲೆ ಯು ಟು ಹ್ಯಾಚ್ ನೋಡಿ, ಹೌದಲ್ಲ? ಸೊ ಈಗ ನಾವು ಹ್ಯಾಚ್ ಮಾಡಬೇಕು. ಹ್ಯಾಚ್ ಕಮಾಂಡ್ ತಗೊಳ್ಳಿ. ಎಷ್ಟು ಅಂದರೆ ಇದನ್ನು ಹ್ಯಾಚ್ ಮಾಡಬೇಕು ಅಷ್ಟೇ. ಇಷ್ಟು ನಾವು ಹ್ಯಾಚ್ ಮಾಡಬೇಕು. ದಟ್ ಈಸ್ ಆಲ್ರೆಡಿ ದೇರ್. ಸೊ ಇದಾಯಿತು. ಆಮೇಲೆ ಇನ್ನೇನಿದೆ, ಇನ್ನೇನು ಹ್ಯಾಚ್ ಮಾಡಬೇಕು ನೋಡಿ. ಸೊ ಈ ಟಾಪ್ ಪಾರ್ಟ್ ಇದೆ ನೋಡಿ, ಈ ಟಾಪ್ ಪಾರ್ಟು ಮತ್ತು ಈ ಟಾಪ್ ಪಾರ್ಟು ಹ್ಯಾಚ್ ಮಾಡಬೇಕಲ್ವ? ಸೊ ಈಗ ನಾವು ಮತ್ತೆ ಹ್ಯಾಚ್ ಕಮಾಂಡ್ ತಗೊಳ್ಳಿ. ಇದು ಮತ್ತು ಇದು ಹ್ಯಾಚ್ ಮಾಡಬೇಕು. ಕರೆಕ್ಟಾಗಿದೆಯಾ ನೋಡಿ ಒಂದ್ಸಲ? ಸೊ ಇದು ಹ್ಯಾಚ್ ಆಗಿದೆ. ಇಟ್ಸ್ ರೈಟ್. ಸೊ ಈ ಥರ ಈಗ ನಾವು ಸೆಂಟ್ರ್ ಬ್ಲಾಕ್ನ ಮಾಡಿದ್ವಿ. ಈಗ ನಾವು ನೋಡಿ ಇಲ್ಲಿ ಒಂದು ಈ ಪಿನ್ ಇದೆಯಲ್ಲ, ಈ ಪಿನ್ನು, ಈ ಕಾಲರು ಮತ್ತು ಈ ಟೇಪರ್ ಪಿನ್ನನ್ನು ಹಾಕೋಣ. ಅದಕ್ಕೆ ಈ ಕಾಲರನ್ನು, ಈ ಪಿನ್ನನ್ನು ಹಾಕೋಣ. ಇಲ್ಲಿ ಎಷ್ಟಿದೆ ನೋಡಿ, ವಿಡ್ತ್ ಇದು 10 ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಹೈಟ್ ಎಷ್ಟಿದೆ ನೋಡಿ, ಹೈಟ್ 180 ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಈ ಹೋಲು 12 ಇದೆ. ಸೊ ಈಗ ನಾವು ಇದು ಡಯಾಮೀಟರ್ 50 ಇದೆ ಅಲ್ವಾ? ಸೊ ಹಾಗಾಗಿ ನಾವೇನು ಮಾಡೋಣ, ಈಗ ಒಂದು ಲೈನ್ ಕಮಾಂಡ್ ತೊಗೊಂಡು ಇಲ್ಲಿಂದ ಅದು ಎಷ್ಟಿದೆ ಫಸ್ಟ್ ನೋಡಬೇಕಲ್ವಾ? 50 ಇತ್ತಲ್ಲ, 50 ಇದ್ದರೆ ಆರ್ಥೋ ಆನ್ ಮಾಡ್ಕೊಳ್ಳಿ. ಸೊ ಇದನ್ನು 25 ಮೇಲೆ ಬನ್ನಿ. ಸೊ ಮೇಲೆ 10 ಬನ್ನಿ. ಸೊ ಒಳಗಡೆ ಎಷ್ಟು ಕೊಡಬೇಕು ಅಂತಂದರೆ ಎಸ್ಕೇಪ್ ಹೊಡೀರಿ. ಅದು ಡಯಾಮೀಟರ್ 30 ಇತ್ತಲ್ವಾ? ಸೊ ಇದು 25 ಇತ್ತು, ನಾನು ಇಲ್ಲಿಂದಲಿಗೆ 50 ಇತ್ತು, 25 ಇಲ್ಲಿ ಬಂದಿದ್ದೇನೆ, ಮೇಲೆ 10 ಬಂದಿದ್ದೇನೆ. ಇವಾಗ ಎಷ್ಟು ಹೋಗ್ಬೇಕಲ್ವಾ? ಸೊ ಇದು 50 ಮೈನಸ್ 30 20 ಆಗುತ್ತೆ. ಅದೇ ಇವಾಗ 10 ಬರಬೇಕು ಅಲ್ವಾ? ಸೊ ನಾನು ಮತ್ತೆ ಈಗ ಲೈನ್ ಕಮಾಂಡ್ ತೊಗೊಂಡು ಒಳಗಡೆ 10 ಒಳಗಡೆ ಎಂಟು ಆಗ್ತದೆ. ನಮ್ಮ 180 ಮೇಲೆ ಹೋಗ್ತೀವಿ. 180 ಮೇಲೆ ಹೋಗಿದೆ. ಸೊ ಈಗ ನಾವು ಇದು ಮೂವ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇದನ್ನು ಮೇನು ಏನು ಮಾಡೋಣ, ಇದನ್ನೆಲ್ಲ ನಾವು ಬೇರೆ ಲೇಯರಲ್ಲಿ ಹಾಕೋಣ ಮತ್ತು ಮೂವ್ ಮಾಡೋಣ ಬೇರೆ ಕಡೆ. ಅದು ಯಾವ ಲೇಯರ್? ಅದು ದಟ್ ಈಸ್ ಪಿನ್ ಲೇಯರ್ ಅಲ್ವಾ? ಪಿನ್ ಲೇಯರ್ ಹಾಕ್ಕೊಳ್ಳಿ. ಪ್ಲಸ್ ಇದನ್ನು ನಾವು ಮೂವ್ ಮಾಡೋಣ ಬೇರೆ ಕಡೆ. ಸೊ ಈ ಕಡೆ ಮೂವ್ ಮಾಡಿ. ಈಗ ಅದನ್ನು ನಾವು ಜಸ್ಟ್ ಮಿರರ್ ಮಾಡಿದ್ರೆ ಸಾಕು. ಓಕೆ, ಈಗ ಇದನ್ನು ನಾವು ಮಿರರ್ ಮಾಡಿದರೆ ಸಾಕಾಗುತ್ತೆ. ಮಿರರ್ ಮಾಡಿ ಇಷ್ಟು. ಸೊ ಮಿರರ್ ಆಯಿತು. ಮತ್ತು ಇದನ್ನು ನಾವು ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಒಂದು ಸರ್ಕಲ್ ಹಾಕಬೇಕು, ಸ್ಮಾಲ್ ಸರ್ಕಲ್. ಇಲ್ಲಿಂದ ಅಂದರೆ ಫ್ರಾಮ್ ಇಲ್ಲಿಂದ ತಗಡ ಎಷ್ಟು at 12 at a distance escape ಲೈನ್ ಕಮಾಂಡ್ ತಗೊಳ್ಳಿ. ಮತ್ತು ಫ್ರಾಮ್ ಹೊಡೀರಿ. ಇಲ್ಲಿಂದ ಅಂದರೆ ಇಲ್ಲಿಂದ
ಎಷ್ಟು ಆ್ಯಟ್ ಕೆಳಗಡೆ 12 at an angle -90 ಅಂತ ಹೇಳಿರಿ. ಸೊ ಇಲ್ಲಿ ಬಂತು. ಇದರ ಡಯಾಮೀಟರು, ಆ ಪಿನ್ ಡಯಾಮೀಟರ್ ಇದೆಯಲ್ಲ ಅದು ಇಲ್ಲಿ ಔಟ್ಸೈಡ್ ಡಯಾಮೀಟರ್ 6 ಇದೆ. ಸೊ ಅದು ಅದೇ ಲೈನ್ ಸ್ಪೆಸಿಫೈ ನೆಕ್ಸ್ಟ್ ಪಾಯಿಂಟ್ ಅಲ್ಲ, ಲೈನ್ ಕಮಾಂಡಲ್ಲ ನಾವು ತೊಗೋಬೇಕಾಗಿರೋದು, ಸರ್ಕಲ್ ಕಮಾಂಡ್ ತೊಗೋಬೇಕು. ಸರ್ಕಲ್ ತೊಗೊಳ್ರಿ, ಫ್ರಾಮ್ ಮಾಡಿರಿ, ಇಲ್ಲಿಂದ ತಗಡೆ ಎಷ್ಟು ಆ್ಯಟ್ 12 at an angle -90 ಹೊಡಿರಿ. ಸೊ ಇಲ್ಲಿ 2 ಸರ್ಕಲ್ ಹಾಕೋಬೇಕು. ಒಂದು ಸರ್ಕಲ್ಲು 6 ಅದು ಡಯಾಮೀಟ್ರ್ ಕೇಳ್ತಾ ಇದೆಯಾ, ರೇಡಿಯಸ್ ಇದೆ, ರೇಡಿಯಸ್ ಅಂದರೆ 3 ಒಂದು, ಇನ್ನೊಂದು ರೇಡಿಯಸ್ಸು 2.5 ಹಾಕಬೇಕು. ಮತ್ತು ಸೇಮ್ ಸರ್ಕಲ್ ಕಮಾಂಡ್ ತೊಗೊಳ್ಳಿ, ಜೂಮ್ ಮಾಡ್ಕೊಳ್ಳಿ, ಇಲ್ಲಿ ಎಷ್ಟು ರೇಡಿಯಸ್ಸು 2.5. ಸೊ ಇಷ್ಟಿದೆ. ನಾವು ಇದನ್ನು ಇವಾಗ ನಮ್ಮ ಪಿನ್ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಪಿನ್ ರೆಡಿ ಆಯಿತು, ಈ ಕಾಲ್ ಹಾಕೋಬೇಕು. ಕಾಲರ್ ಎಷ್ಟಿದೆ 50, ಹೈಟ್ 12 ಇದೆ ಅಲ್ವಾ. ಸೊ ಒಂದು ಕಡೆಯಲ್ಲಿ 6, ಇನ್ನೊಂದು ಕಡೆ 5 ಹೋಲ್ ಹಾಕಬೇಕಾಗುತ್ತೆ, ಇದರ ಸಿ. ಸೊ ಈಗ ನಾವು ಅದು ಎಷ್ಟಿತ್ತದು 50 ಡಯಾಮೀಟರ್ಸ್ ಅಲ್ವಾ. ಸೊ 50 ಅಂತಂದರೆ ನಾವು ಇದನ್ನೇ ಕಟ್ ಮಾಡ್ಕೊಂಡ್ರೆ ಸಾಕು. ಕಾಪಿ, ಅದು 10 ಇದೆ, 12 ಬೇಕಲ್ಲ ನಮಗೆ. ಸೊ ಹಾಗಾಗಿ ನಾವು ಲೈನ್ ಕಮಾಂಡ್ ತೊಗೊಳ್ಳಿ. ಸೊ ಇಲ್ಲಿಂದ ಮೇಲೆ ಎಷ್ಟು 50 ಅಲ್ವಾ, 50 ಇದನ್ನ ಮೇಲೆ 12 ಮತ್ತು ಈ ಕಡೆ 50 ಮತ್ತು ಕೆಳಗಡೆ ಕ್ಲೋಸ್ ಮಾಡಿ. ಈಗ ಇಲ್ಲಿ 2 ಸರ್ಕಲ್ ಹಾಕೋಬೇಕು ಸೆಂಟ್ರಲ್ಲಿ. ಸೊ ಮತ್ತು ಸರ್ಕಲ್ ಕಮಾಂಡ್ ತೊಗೊಳ್ಳಿ, ಮತ್ತು ಫ್ರಾಮ್ ಹೊಡೀರಿ, ಮಿಡ್ ಪಾಯಿಂಟಿಂದ ಬನ್ನಿ. ಮಿಡ್ ಪಾಯಿಂಟ್ ಕೆಳಗಡೆ ಎಷ್ಟು ಆ್ಯಟ್ 6 at an angle -90 ಕೆಳಗೆ ಬನ್ನಿರಿ. ಇಲ್ಲಿ 3 ಒಂದು, ಇನ್ನೊಂದು 2.5. ಸೊ ಈ ಥರ ಹಾಕಿದ್ವಿ. ಈಗ ನಿಮಗೆ ಕಾಲರ್ ಈಸ್ ಆಲ್ಸೋ ರೆಡಿ. ನೆಕ್ಸ್ಟ್ ಈಗ ಟೇಪರ್ ಪಿನ್ ಹಾಕಬೇಕಾಗತ್ತೆ. ಟೇಪರ್ ಪಿನ್ನ ಲೈನ್ ಕಮಾಂಡ್ ತೊಗೊಳ್ಳಿ, ಇಲ್ಲಿಂದ ಇಲ್ಲಿಗೆ 6 ಹಾಕ್ರಿ. 6 ಹಾಕ್ರಿ. ಹಾಕಿದ್ಮೇಲೆ ಈಗ ನಾವೇನು ಮಾಡಬೇಕು, ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ, ಆಫ್ಸೆಟ್ ಮಾಡಿರಿ ಇದನ್ನು. ಅದನ್ನೇ ಎಷ್ಟು ಡಿಸ್ಟೆನ್ಸ್ ಅದು ಪಿನ್ ಡಿಸ್ಟೆನ್ಸ್ 60 ಇದೆ ಅಲ್ವಾ. ಸೊ 60 ಡಿಸ್ಟೆನ್ಸ್ ನಾವು ಈಗ ಆಫ್ಸೆಟ್ ಮಾಡಬೇಕು. ಆಫ್ಸೆಟ್ ಡಿಸ್ಟೆನ್ಸು 60 ಅಲ್ವಾ, 60 ಇದನ್ನೇ ತೊಗೊಳ್ಳಿ, ಈ ಕಡೆ ಮಾಡಿ. ನೆಕ್ಸ್ಟ್ ಇವಾಗ ಇದು ಆ್ಯಕ್ಚುಲಿ ಇದು 5 ಇರಬೇಕು ಡಿಸ್ಟೆನ್ಸ್ ಅಲ್ವಾ. ಸೊ ಬೇಡ, ಇದನ್ನ ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ಫ್ರಾಮ್ ತೊಗೊಳ್ಳಿ, ಸಾರಿ ಲೈನ್ ಕಮಾಂಡ್ ತೊಗೊಳ್ಳಿ. ಲೈನ್ ಕಮಾಂಡ್ ತೊಗೊಂಡು ಈಗ ಫ್ರಾಮ್ ಹೊಡೀರಿ. ಲೈನ್ ಕಮಾಂಡ್ ತೊಗೊಳ್ಳಿ, ಎಸ್ಕೇಪ್, ಲೈನ್ ಕಮಾಂಡ್ ತೊಗೊಳ್ಳಿ, ಫ್ರಾಮ್ ಹೊಡೀರಿ. ಇಲ್ಲಿಂದ ಅಂದರೆ ಈ ಸೆಂಟ್ರ್ ಪಾಯಿಂಟಿಂದ ಈಗ ಎಷ್ಟು ಬರೋದು, ಈ ಕಡೆ ಆ್ಯಟ್ 60 ಹೊಡೀರಿ. at an angle 0 ಹೊಡೀರಿ. ಕೆಳಗಡೆ 2.5 ಬನ್ನಿ, ಮತ್ತು ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ದೆನ್ ಮಿರರ್ ಮಾಡ್ಕೊಳ್ಳಿ, ಸೇಮ್ ಲೈನ್ ಯು ಹ್ಯಾವ್ ಟು, ಆ್ಯಂಡ್ ದೆನ್ ದಿಸ್ ಲೈನ್ ಆಲ್ಸೋ ಮಿರರ್ ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ. ಸೊ ಈಗ ಕ್ಲಿಯರ್, ಪಿನ್ ಈಸ್ ರೆಡಿ ನಾವು. ಸೊ ಪಿನ್ ಕೂಡ ರೆಡಿ ಇದೆ. ಸೊ ಈ ಎಲ್ಲ ಪಾರ್ಟ್ಗಳನ್ನು ನಾವು ರೆಡಿ ಮಾಡಿದ್ದೇವೆ. ನೆಕ್ಸ್ಟು ನಾವು ಇದನ್ನು ಅಸೆಂಬಲ್ ಮಾಡೋದನ್ನು ನೋಡೋಣ. ಈಗ ನಾವು ನಮ್ಮ ಯೂನಿವರ್ಸಲ್ ಕಪ್ಲಿಂಗಿಗೆ ಬೇಕಾಗುವಂತಹ ಎಲ್ಲ ಪಾರ್ಟ್ಗಳನ್ನು ಹಾಕ್ಕೊಂಡಿದ್ದೇವೆ. ಈಗ ಒಂದೊಂದಾಗಿ ನಾವು ಅಸೆಂಬಲ್ ಮಾಡೋಣ. ಮೊದಲಿಗೆ ನೀವು ಕಾಪಿ ಕಮಾಂಡ್ ತೊಗೊಳ್ಳಿ. ಸೊ ಇದನ್ನು ಕಾಪಿ ಮಾಡಿರಿ, ಇದು ಸೆಂಟ್ರಲ್ ಬ್ಲಾಕ್ನ ಕಾಪಿ ಮಾಡಿರಿ. ಎಲ್ಲ ಕಾಪಿ ಆಗಿದೆಯಾ? ಎಲ್ಲ ಕಾಪಿ ಆಗಿದೆ. ಈಗ ಈ ಪಾಯಿಂಟನ್ನು ತೊಗೊಂಡು ಇಲ್ಲಿ ಪ್ಲೇಸ್ ಮಾಡಬೇಕು, ಆಯ್ತಲ್ವಾ. ಎಸ್ಕೇಪ್ ಹೊಡೀರಿ. ಈಗ ನೆಕ್ಸ್ಟು ಏನಂದರೆ ಮತ್ತೆ ಇದನ್ನು ಮೇಲ್ಗಡೆದನ್ನು ಕಾಪಿ ಮಾಡ್ಕೊಳ್ಳಿ. ಇದು ಇನ್ನೊಂದು ಫೋರ್ಕು, ಇದನ್ನು ಕಾಪಿ ಮಾಡ್ಕೊಳ್ರಿ. ಕಾಪಿ ಮಾಡ್ಕೊಂಡು ಈ ಸೆಂಟ್ರ್ ಮತ್ತು ಇದರ ಸೆಂಟರು ಒಂದಕ್ಕೊಂದು ಮ್ಯಾಚ್ ಆಗೋ ಥರ ಹಾಕೊಳ್ಳಿ, ಮತ್ತು ಎಸ್ಕೇಪ್ ಹೊಡೀರಿ. ಸೊ ಈಗ ಆಯಿತು. ಈಗ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇದರಲ್ಲಿ ಹಿಡನ್ ಲೈನ್ಸ್ ಯಾವುದಾದ್ರು ನೋಡ್ಕೋಬೇಕು. ಸೊ ಇದು ಹಿಡನ್ ಲೈನ್ ಅಲ್ವಾ. ಸೊ ಇದನ್ನು ತೊಗೊಳ್ಳಿ, ಯಾಕಂದರೆ ಇದು 2 ಭಾಗ ಇರ್ತದೆ. ಆ ಕಡೆ ಕಟ್ ಆದಾಗ ಆ ಕಡೆ ಕಾಣುತ್ತೆ, ಈ ಕಡೆ ಕಾಣಲ್ಲ. ಸೊ ಇದು ಹಿಡನ್ ಲೈನ್ ಆಗ್ಬೇಕು ಇವಾಗ. ಅದಕ್ಕೆ ನಾವು ಹಿಡನ್ ಲೈನ್ ಮಾಡೋಣ. ಸೊ ಅದನ್ನು ನಾವು ಕಲರ್ ಕೂಡ ಚೇಂಜ್ ಮಾಡೋಣ. ದೆನ್ ಅದರದ್ದು ಪ್ರಾಪರ್ಟಿ ಚೇಂಜ್ ಮಾಡೋಣ. ಅರೌಂಡ್ 20 ಕೊಡೋಣ. ಸೊ
ಹಿಡನ್ ಲೈನೇ ಕಾಣ್ತಾ ಇದೆ ಅದು. ನೆಕ್ಸ್ಟ್ ಏನಂತಂದರೆ ನೋಡಿ, ಈ ಲೈನ್ ಇದೆಯಲ್ಲ, ಇಷ್ಟು ಟ್ರಿಮ್ ಆಗ್ಬೇಕು ನಮಗೆ, ಇಷ್ಟು ಟ್ರಿಮ್ ಆಗಬೇಕಾಗತ್ತೆ. ಅದಕ್ಕೆ ಟ್ರಿಮ್ ಕಮಾಂಡ್ ತೊಗೊಳ್ಳೋಣ. ಟ್ರಿಮ್ ಕಮಾಂಡ್ ತೊಗೊಂಡು ಈ ಲೈನು ಮತ್ತು ಈ ಲೈನ್ ನಡುವೆ ಮಾತ್ರ ಅದು ಟ್ರಿಮ್ ಆಗಬೇಕು. ಸೊ ಅಂದರೆ ಇಷ್ಟು ಮಾತ್ರ ಹೋಗಬೇಕು. ಸೊ ಅಷ್ಟು ಮಾತ್ರ ಹೋಗಿದೆ, ಇವಾಗ ಕರೆಕ್ಟಾಗಿದೆ ಅದು. ಸೊ ಇದು ಆಯಿತು, ಈ ಅಸೆಂಬ್ಲಿ ಆಯಿತು. ನೆಕ್ಸ್ಟ್ ಇವಾಗ ಇದ್ರೊಳಗಡೆ ನೋಡಿ ಇಲ್ಲೊಂದಿದೆ, ಈ ಲೈನು ಇದು ಹೋಗಬೇಕಾಗತ್ತೆ. ಸೊ ಟ್ರಿಮ್ ಮಾಡಿ ತಗೊಳ್ಳಿ. ಇದನ್ನು ನಾವು ಇದು ಸಪ್ರೇಟ್ ಲೈನ್ ಇದೆಯಾ, ಇಟ್ ಇಸ್ ಸಪ್ರೇಟ್ ಲೈನ್. ಸೊ ಯು ಕ್ಯಾನ್ ಡಿಲೀಟ್ ದಮ್. ಇದಿಲ್ಲ, ಅದನ್ನು ಟ್ರಿಮ್ ಮಾಡಬೇಕಾಗತ್ತೆ. ಸೊ ಟ್ರಿಮ್ ಮಾಡಿದ್ವಿ. ಆಮೇಲೆ ಇದು ಇಟ್ ವಿಲ್ ಬಿ ಹಿಡನ್ ಲೈನ್ ಅಲ್ವಾ. ಸೆಲೆಕ್ಟ್ ದಿಸ್ ಆ್ಯಂಡ್ ದೆನ್ ಹಿಂದ್ಗಡೆ ಕಾಣುತ್ತಲ್ವ, ಅದು ಹಿಡನ್ ಲೈನ್ ಮಾಡಿ ಅದರ ಕಲರ್ನ ಡಾರ್ಕ್ ಬ್ಲೂ ಮಾಡಿ ಆ್ಯಂಡ್ ದೆನ್ ಬೇಕಿದ್ದರೆ ಅದು ಮ್ಯಾಚ್ ಪ್ರಾಪರ್ಟೀಸ್ ಮಾಡಿರಿ. ಇದು ಹಿಡನ್ ಲೈನ್ ಅಲ್ವಾ, ಇದು ಕೂಡ ಹಿಡನ್, ಇದು ಇಲ್ಲಿ ತನಕ ಅಷ್ಟೇ ಹಿಡನ್ ಲೈನ್ ಆಯ್ತಲ್ವಾ. ಸೊ ಇಲ್ಲಿಂದ ಆ್ಯಕ್ಚುಲಿ ಹಿಡನ್ ಲೈನ್ ಅಲ್ಲ ಅಲ್ವಾ. ಸೊ ಅದಕ್ಕೆ ಅದ್ರ ಮೇಲೆ ನೀವು ಇನ್ನೊಂದು ಲೈನನ್ನ ಯು ಕ್ಯಾನ್ ಡ್ರಾ. ಓಕೆ, ಸೊ ಈಗ ಆಗಿದೆ. ಐ ಥಿಂಕ್ ಎವ್ರಿಥಿಂಗ್ ಇಸ್ ಓಕೆ. ಸೊ ಲೆಟ್ ಅಸ್ ಸಿ. ಸೊ ಇಲ್ಲಿಂದ ಡಾರ್ಕ್ ಲೈನ್ ಇದೆ, ಇದು ಒಳಗಡೆ ಹಿಡನ್ ಲೈನ್ ಮಾಡಬೇಕು, ಅದಾಗಿದೆ. ಸೊ ಇಲ್ಲಿಂದ ಲೈನ್ ಬಂದಿದೆ, ಇದು ಹಿಡನ್ ಲೈನ್ ಆಗಿದೆ, ಇದೆಲ್ಲ ಕಟ್ ಆಗಿದೆ. ಓಕೆ, ಸೊ ಈಗ ನೆಕ್ಸ್ಟು ಪಿನ್ ಹಾಕೋಣ. ಸೊ ಪಿನ್ ತೊಗೊಳ್ಳಿ, ಕಾಪಿ, ತೊಗೊಂಡು ಎಲ್ಲಿ ಹಾಕಬೇಕು ಅಂದರೆ ನೋಡಿ, ಈ ಎಡ್ಜ್ ಇದೆಯಲ್ಲ, ಈ ಎಡ್ಜು ಇಲ್ಲಿ ಬರ್ತದೆ ಹಾಕಬೇಕು. ಎಸ್ಕೇಪ್. ಸೊ ಈಗ ಬಂದಿದೆ. ನೆಕ್ಸ್ಟು ಈಗ ಈ ಕಾಲರ್ ಹಾಕಬೇಕಾಗುತ್ತೆ. ಕಾಪಿ ಮಾಡಿ ಇದನ್ನು ಫುಲ್ ತೊಗೊಳ್ಳಿ. ಆಮೇಲೆ ಸೆಂಟ್ರ್ ಪಾಯಿಂಟ್ ತೊಗೊಳ್ಳಿ. ಇಲ್ಲಿ ಹಾಕಿ. ಸೊ ಆಯಿತು. ಈಗ ನಮಗೆ ಒಂದು ಸೈಡು ಫುಲ್ ಅಸೆಂಬ್ಲಿ ಕ್ಲಿಯರಾಗಿ ಆಗಿದೆ. ಈಗ ನಾವು ಮತ್ತೆ ನೋಡೋಣ. ಇಲ್ಲಿ ನೋಡಿರಿ, ಇಲ್ಲಿ ಒನ್ಸ್ ಅಗೇನ್ ನಮಗೆ ಇದು ಹಿಡನ್ ಲೈನ್ ಆಗಿ ಕಾಣಬೇಕು ಅಲ್ವಾ. ಸೊ ಇಲ್ಲಿ ನೋ ಪ್ರಾಬ್ಲಮ್, ಬಟ್ ಇಲ್ಲಿ ಇದು ಹಿಡನ್ ಲೈನ್ ಕಾಣಬೇಕಾಗತ್ತೆ. ಸೊ ಬೇಕಿದ್ರೆ ನೋಡಿರಿ. ಸೊ ಇದು ನೋಡಿ, ಇಲ್ಲಿಂದ ಇಲ್ಲಿ ತನಕ ಇದು ಹಿಡನ್ ಲೈನ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ, ಅದನ್ನು ಹಿಡನ್ ಲೈನ್ ಆಗಿ ಕನ್ವರ್ಟ್ ಮಾಡೋಣ. ಸೊ ಇದನ್ನು ತೊಗೊಂಡ್ರೆ ಫುಲ್ ಇದೆ. ಸೊ ಅದಕ್ಕೆ ನಾವು ಇಲ್ಲಿ ಇದನ್ನು ಈ ಲೈನ್ನ ಬ್ರೇಕ್ ಮಾಡ್ಬೋದು. ಇಲ್ಲ ಇದನ್ನು ಯು ಕ್ಯಾನ್ ಡಿಲೀಟ್ ಇಟ್, ಫುಲ್ ಡಿಲೀಟ್ ಆಗುತ್ತೆ, ಬೇಡ. ಸೊ ಇದನ್ನು ನಾವು ಬ್ರೇಕ್ ಮಾಡೋಣ. ಟೇಕ್ ಬ್ರೇಕ್ ಕಮಾಂಡ್, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಜೂಮ್ ಮಾಡ್ಕೊಳ್ಳಿ, ಎಫ್ ಹೊಡೀರಿ. ಫಸ್ಟ್ ಪಾಯಿಂಟ್ ಇಸ್ ದಿಸ್. ನಾನು ಆ್ಯಕ್ಟ್ ಅಂತ ಹೊಡೆದ್ರೆ ಅಲ್ಲೇ ಅದು ಬ್ರೇಕ್ ಆಗುತ್ತೆ. ನಾವು ಇಟ್ ಇಸ್ ಬ್ರೋಕನ್ ಇಂಟು ಸಪ್ರೇಟ್ ಲೈನ್. ಸಿಮಿಲರ್ಲಿ ಮತ್ತೆ ಬ್ರೇಕ್ ಕಮಾಂಡ್ ತಗೊಳ್ಳಿ. ಈ ಲೈನ ಸೆಲೆಕ್ಟ್ ಮಾಡಿರಿ. ಮತ್ತು ಎಫ್ ಫಸ್ಟ್ ಪಾಯಿಂಟ್ ಅಂತ ಕೇಳುತ್ತೆ. ಫಸ್ಟ್ ಪಾಯಿಂಟ್ ಯಾವುದು? ಇದು ಫಸ್ಟ್ ಪಾಯಿಂಟು ಅಲ್ವಾ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಆ್ಯಕ್ಟ್ ಅಂತ ಹೊಡೆದ್ರೆ ಅಲ್ಲೇ ಅದು ಬ್ರೇಕ್ ಆಗುತ್ತೆ. ಸೊ ಈಗ ಬ್ರೇಕ್ ಆಗಿದೆ. ಇದನ್ನು ನಾವು ಹಿಡನ್ ಲೈನ್ ಮಾಡಬೇಕಲ್ವ. ಸೊ ಅದಕ್ಕೆ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿರಿ. ಇದನ್ನು ತೊಗೊಳ್ಳಿ, ಹಿಡನ್ ಲೈನ್. ಇದನ್ನು ತೊಗೊಳ್ಳಿ, ಹಿಡನ್ ಲೈನ್. ಸೊ ಇದು ಹಿಡನ್ ಲೈನ್ ಆಗಿದೆ. ಬೇಕಿದ್ರೆ ಯು ಕ್ಯಾನ್ ಓಕೆ ಆಗಿದೆ. ರೈಟ್. ಮಲ್ಟಿಪಲ್ ಲೈನ್ಸ್ ಇರೋದ್ರಿಂದ ಮೋಸ್ಟ್ಲಿ ಅದು ನಿಮಗೆ ಸರಿಯಾಗಿ ಕಾಣ್ತಾ ಇಲ್ಲ. ಡಿಲೀಟ್. ಸೊ ಇದನ್ನು ಕೂಡ ನಾವು ಹಿಡನ್ ಲೈನ್ ಆಗಿ ಮಾಡೋಣ. ಸೊ ಯು ಕ್ಯಾನ್ ಎಕ್ಸ್ಟೆಂಡ್ ದಿಸ್. ಸೊ ಇದನ್ನು ನಾವು ಮ್ಯಾಚ್ ಪ್ರಾಪರ್ಟೀಸ್ ಮಾಡಿದರೆ ಸಾಕು. ಸೊ ಇದು ಓಕೆ, ಕ್ಲಿಯರ್ ಅಲ್ವಾ. ಸೊ ಈಗ ಒಂದು ಸೈಡ್ದು ಮತ್ತು ಇಲ್ಲಿ ನೋಡಿ, ಇಲ್ಲಿನೂ ಅಷ್ಟೇ ಮೇಲೆ, ಇದು ಕೂಡ ಅಷ್ಟೇ. ಇಲ್ಲಿ ಇದು ಹಿಡನ್ ಲೈನ್ ಬರುತ್ತೆ ನೋಡಿರ್ಬೇಕಾದ್ರೆ. ಸೊ ಇಲ್ಲಿ ಆ್ಯಕ್ಚುಲಿ ಸೆಕ್ಷನ್ ತೊಗೊಂಡ್ಬಿಟ್ರೆ ಹಿಡನ್ ಲೈನ್ ಬರೋದಿಲ್ಲ. ಸೆಕ್ಷನ್ ತೊಗೊಂಬರೋಣ. ಸೊ ಅದಕ್ಕೆ ಏನು ಮಾಡೋಣ, ಇಲ್ಲಿಗೆ ಹೋಗೋಣ. ಸೊ ಇದನ್ನು ಸೆಕ್ಷನ್ ತೊಗೊಂಬಿಟ್ರೆ ಆಗುತ್ತೆ, ಅದರ ಹ್ಯಾಚ್ ಮಾಡೋದು ಆಗುತ್ತೆ. ಸೊ ಇದನ್ನು ನಾವು ಹ್ಯಾಚ್ ಮಾಡೋಣ, ಇದನ್ನು ಹ್ಯಾಚ್ ಮಾಡೋಣ. ಬಟ್ ವಿ ವಿಲ್ ಚೇಂಜ್ ದಿ ಡೈರೆಕ್ಷನ್. ಸೊ ಡೈರೆಕ್ಷನ್ ಇದನ್ನು 90 ಡಿಗ್ರಿ ಮಾಡಿ.
ಇದು ಆ ಕಡೆ ಬಂತಲ್ವಾ, ಇಟ್ಸ್ ಓಕೆ. ಸೊ ಇದು ಅಷ್ಟೇ, ನೀವು ಯು ಕ್ಯಾನ್ ಚೇಂಜ್ ದಿ ಡೈರೆಕ್ಷನ್. ಸೊ 90 ಡಿಗ್ರಿ ಮಾಡಿ, ಯಾಕಂದರೆ ಎರಡು ಬೇರೆ ಬೇರೆ ಪಾರ್ಟ್ಸ್ ಅಲ್ವಾ. ಸೊ ಇದೂ ಅಷ್ಟೇ, ಇದು ಸೇಮ್ ಸಿಮಿಲರ್ ಪಾರ್ಟ್ ಅಲ್ವಾ. ಸೊ 90 ಡಿಗ್ರಿ ಮಾಡಿ, ಓಕೆ. ಸೊ ಇದೆಲ್ಲ ಪಾರ್ಟು ಬೇರೆ ಇದೆ, ಜೊತೆ ಬೇಕಾದ್ರೆ ನೀವು ಸಪ್ರೇಟಾಗಿ ಮಾಡ್ಬೋದು. ಓಕೆ. ಸೊ ಈಗ ಆಯಿತು, ಈ ಲೈನು ನಮಗೆ ಕಾಣಲ್ಲ ಅಲ್ವಾ. ಸೊ ದಿಸ್ ಲೈನ್ ವಿಲ್ ನಾಟ್ ವಿಸಿಬಲ್, ಆರ್ ಯು ಕ್ಯಾನ್ ಮೇಕ್ ಇಟ್ ಆಸ್ ಹಿಡನ್ ಲೈನ್. ಹಿಡನ್ ಲೈನ್ ಮಾಡ್ಬೋದು. ಅದು ಒಂದ್ಸಲ ನೀವು ಬ್ರೇಕ್ ಮಾಡೋಕ್ಕಾಗಿತ್ತು, ಬ್ರೇಕ್ ಮಾಡಿದರೆ ಆಗಿರೋದು, ಇಲ್ಲಾಂದರೆ ಸಪ್ರೇಟಾಗಿ ಇಲ್ಲೊಂದು ಲೈನ್ ಹಾಕೊಂಡ್ಬಿಟ್ರೆ ಆಯಿತು. ಸೊ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಇಲ್ಲೊಂದು ಲೈನ್ ಹಾಕೊಳ್ಳಿ, ಆಮೇಲೆ ಇದನ್ನು ಟ್ರಿಮ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈಗ ನಾವು ಸೆಂಟ್ರಲ್ಲಿ ಒಂದು ಲೈನ್ ಥರ ಹಾಕೋಬೇಕಾಗುತ್ತೆ, ಯಾಕಂದರೆ ಅರ್ಧ ಸೆಕ್ಷನ್ ಆಗಿದೆ ಅಂತ ತೋರಿಸೋದಕ್ಕೆ. ಸೊ ನಾವು ಈಗ ಇಲ್ಲಿ ತನಕ ಒಂದು ಲೈನನ್ನು ಹಾಕೋಣ. ಸೊ ಈಗ ನಾವು ಈ ಕಡೆ ಮಾತ್ರ ಸೆಕ್ಷನ್ ಆಗಿದೆ, ಆ ಕಡೆ ಕಾಲು ಭಾಗ ಮಾತ್ರ ಸೆಕ್ಷನ್ ಆಗಿದೆ ತೋರಿಸ್ತಾ ಇದ್ದೀವಿ ಕ್ಲಿಯರಾಗಿ. ಸೊ ಇದ್ದಾರೆ, ಓಕೆ. ಏನಾದ್ರು ಮತ್ತೇನಾರ ಇದೆಯಾ, ತೊಂದರೆ ಇದೆಯಾ? ಏನೂ ತೊಂದರೆ ಇಲ್ಲ. ಈಗ ನಾವು ಯೂನಿವರ್ಸಲ್ ಕಪ್ಲಿಂಗ್ದ ಈ ವ್ಯೂನ ಈ ಕಡೆಯಿಂದ ನೋಡಿದಾಗ ಏನು ಕಾಣುತ್ತಲ್ಲ ಈ ವ್ಯೂದ್ದು ಅಸೆಂಬ್ಲಿನ ಮಾಡೋಣ. ಇದು ಆ್ಯಕ್ಚುಲಿ ಇದು ನಿಮ್ಮ ಸೆಂಟ್ರಲ್ ಬ್ಲಾಕ್ ಅಂತಲ್ಲ ಅದು, ಅಥವಾ ಸ್ಪೈಡರ್ ಅಂತ ಕರಿತಲ್ಲ ಅದು. ಈಗ ಈ ಫೋರ್ಕು ಈ ಕಡೆ ಸೈಡ್ ನೋಡಿದಾಗ ಇಲ್ಲೊಂದು ಬಾಕ್ಸ್ ಥರ ಕಾಣುತ್ತೆ, ರೆಕ್ಟ್ಯಾಂಗಲ್ ಥರ. ಇದು ಇಲ್ಲಿ ನೋಡಿದ್ರೆ ಒಂದು ಬಾಕ್ಸ್ ಥರ ಕಾಣುತ್ತೆ. ಇದು ಅಷ್ಟೇ, ಇಲ್ಲೊಂದು ಬಾಕ್ಸ್ ಥರ ಕಾಣುತ್ತೆ. ಆ ಕಡೆ ಸೈಡ್ದು ಇಲ್ಲೊಂದು ಬಾಕ್ಸ್ ಥರ ಕಾಣುತ್ತೆ. ಆ ಬಾಕ್ಸ್ ಸೈಜು ಎಷ್ಟು ಅಂತ ನೋಡೋಣ. ರೆಫರೆನ್ಸ್ ಸ್ಕೆಚ್ಗೆ ಹೋಗೋಣ. ನೋಡಿ ಇಲ್ಲಿದೆ, ಇದು 88 ಇದೆ ಇದು. ಸೊ ಇದು ಕೂಡ ಅಷ್ಟೇ ಇರುತ್ತೆ, 88. ಸೊ ಇದು 28 ಇದೆ. ಸೊ 88 ಮತ್ತು 28 ಡಿಸ್ಟೆನ್ಸ್ ಒಂದು ಸೈಡ್ಸ್ ಇರುವಂಥ ಒಂದು ಬಾಕ್ಸ್ ನಾವೀಗ ಹಾಕಬೇಕಾಗತ್ತೆ. ಸೊ ಜೂಮ್ ಮಾಡ್ಕೊಳ್ಳಿ, ಇಲ್ಲಿ ಲೈನ್ ಕಮಾಂಡ್ ತೊಗೊಳ್ಳಿ, ಇಲ್ಲಿಂದ ಶುರು ಮಾಡಿರಿ. ಇಲ್ಲಿ ಕಡೆ 44 ಹೊಡೀರಿ, ಮೇಲೆ 28 ಹೊಡೀರಿ, ಮತ್ತು ಈ ಕಡೆ 88 ಹೊಡೀರಿ, ಮತ್ತು ಆ ಕಡೆ 28 ಹೊಡೀರಿ. ಈಗ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಈಗ ಅದನ್ನು ಮತ್ತೆ ಕಾಪಿ ಮಾಡ್ಕೊಳ್ಳಿ, ತಗಡೆ ಸೇಮ್ ಥಿಂಗ್ ಕಾಪಿ ಮಾಡಬೇಕಲ್ವಾ. ಸೊ ಕಾಪಿ ದಿಸ್. ಆದರೆ ಈಗ ಈ ಎಡ್ಜ್ ತೊಗೋಬೇಕಾಗುತ್ತೆ, ತೊಗೊಂಡು ಇಲ್ಲಿ ನೀವು ಪೇಸ್ಟ್ ಮಾಡಿ. ಆಮೇಲೆ ಇದನ್ನು ಇನ್ನೊಂದು ತಗಡೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇದನ್ನೇ ರೊಟೇಟ್ ಮಾಡಿ, ಸೇಮ್ ಥಿಂಗ್ ರೊಟೇಟ್ ಮಾಡಿರಿ. ಸೇಮ್ ಥಿಂಗ್ ನೀವು ರೊಟೇಟ್ ಮಾಡಿರಿ. ಇಲ್ಲಿಂದ ಯಾವ್ದಾರ ಒಂದು ಎಡ್ಜ್ ತೊಗೊಳ್ಳಿ, ಎಡ್ಜ್ ತೊಗೊಂಡು ಓಕೆ ಡೌನ್ ರೊಟೇಟ್ ಮಾಡ್ಕೊಳ್ಳಿ. ಸೊ ಬಂದಿದೆ. ಇದನ್ನು ಈಗ ನಾವು ಮತ್ತೆ ಕಾಪಿ ಮಾಡಿರಿ. ಈಗ ಈ ಎಡ್ಜ್ ಅಲ್ವಾ, ಈ ಎಡ್ಜ್ ತೊಗೊಂಡೋಗಿ ಎಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಹೌದಾ. ಮತ್ತು ಇವಾಗ ಇನ್ನೂ ಸಲ ಒಂದು ಕಟ್ ಮಾಡಿ. ಈಗ ಈ ಎಡ್ಜ್ ಇದೆಯಲ್ಲ, ಈ ಎಡ್ಜು ಇಲ್ಲಿ ಬರಬೇಕು, ಮತ್ತು ಅದನ್ನಾಗಿ ಕಟ್ ಮಾಡಿ. ಸೊ ಎಲ್ಲ ಕಾಪಿ ಆಯ್ತಲ್ವಾ. ಕಾಪಿ ಆದಮೇಲೆ ಇಲ್ಲಿಂದ ಲೈನ್ಗಳು ಇಲ್ಲಿ ಬರ್ತವೆ, ಇಲ್ಲಿಂದ ಲೈನ್ಗಳು ಕೂಡ ಹಿಂಗೆ ಹೋಗುತ್ತೆ, ಹೌದಲ್ವೇ. ಸೊ ಈಗ ಇಲ್ಲಿರೋ ಲೈನು ಹ್ಯಾಕೆ ಕಾಣುತ್ತೆ ಮತ್ತು ಇಲ್ಲಿರೋ ಲೈನ್ ಹ್ಯಾಕೆ ಕಾಣುತ್ತೆ ನೋಡೋಣ. ರೆಫರೆನ್ಸ್ ಸ್ಕೆಚಲ್ಲಿ ನೋಡಿರಿ, ರೆಫರೆನ್ಸ್ ಸ್ಕೆಚಲ್ಲಿ ನೋಡಿದ್ರೆ ನೀವು ಗೊತ್ತಾಗ್ತಾ ಇದೆ. ಸೊ ಇಲ್ಲಿಂದ ಇದು ಸ್ಟ್ರೈಟ್ ಲೈನ್ಸ್ ಬಂದಿದೆ, ಆದರೆ ಇಲ್ಲಿ ಮಾತ್ರ ಕಟ್ ಆಗಿದೆ, ಹಿಂದ್ಗಡೆ ಲೈನ್ಗಳು ನಮಗೆ ಕಾಣೋದಿಲ್ಲ. ಇಲ್ಲಿ ಸೆಂಟ್ರಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಒಂದು ಇಲ್ಲಿಗೆ ಬರೋ ಥರ ಒಂದು ಸರ್ಕಲ್ನ ಹಾಕಬೇಕಾಗತ್ತೆ. ಯಾಕಂದರೆ ಇದು ಈ ಸರ್ಕಲ್ ಇದೆ ನೋಡಿ, ಇಲ್ಲಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಸರ್ಕಲ್ ಕಮಾಂಡ್ ತೊಗೊಳ್ಳಿ, ಇಲ್ಲಿ ಇಟ್ಕೊಳ್ರಿ. ಇಲ್ಲಿಂದ ಎಲ್ಲಿ ತಕ್ಕ ಕಾಣಬೇಕಂದ್ರೆ ಇಲ್ಲಿ ತಕ್ಕ ಕಾಣಬೇಕದು, ಇಷ್ಟು ದೊಡ್ಡ ಸರ್ಕಲ್ಲು ಇರುತ್ತೆ ನೋಡಿ, ಸೇಮ್ ಇದೆಯಲ್ವಾ. ಆಮೇಲೆ ಇದು ಹೊರಗಡೆ ಕಾಣೋ ಥರ ಹಾಕಬೇಕಾಗತ್ತೆ. ಅದು 25 ಇರುತ್ತೆ ನೋಡಿ, ಇಷ್ಟು ಇರ್ತದೆ. 25 ಇರಬೇಕು ಡಿಸ್ಟೆನ್ಸ್. ಸೊ ಇಷ್ಟು ಇರುತ್ತೆ, ಸರಿನಾ. ಸೊ ಈಗ ಇಲ್ಲಿ ನಾವು ಕೀವೇ ಮಾಡಬೇಕಾಗತ್ತೆ, ಇರಲಿ, ಅದಾದಮೇಲೆ ನೋಡೋಣ. ಮತ್ತು ರೆಫರೆನ್ಸ್ ಸ್ಕೆಚ್ಗೆ ಹೋಗ್ರಿ ನೀವು. ಇಲ್ಲಿದೆ, ಇಷ್ಟೆಲ್ಲ ಹಾಕಿದ್ದೀವಿ, ಇಲ್ಲೊಂದು ಕೀವೇ ಮಾಡಬೇಕಾಗತ್ತೆ. ಆಮೇಲೆ ಈಗ ನಾವು ಈ ಪಿನ್ನನ್ನು ಹಾಕಬೇಕಾಗುತ್ತೆ. ಪಿನ್ ನೋಡಿ, ಇಲ್ಲೊಂದು ಪಿನ್ ಹಾಕಿದ್ದಾರೆ, ಇಲ್ಲೊಂದು ಪಿನ್ ಹಾಕಿದ್ದಾರೆ. ಸೊ ಆ ಪಿನ್ಗಳನ್ನ ನಾವು ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈಗ ಪಿನ್ ತೊಗೊಳ್ಳೋಣ. ನೋಡಲಿದೆ, ಪಿನ್ ಇದೆ, ಕಾಪಿ ಮಾಡಿರಿ ಪಿನ್ನ.
ಪಿನ್ ನಾವು ಕಾಪಿ ಮಾಡೋಣ. ಈ ಹೋಲ್ ಏನು ನಮಗೆ ಬೇಕಾಗಲ್ಲ. ಓಕೆ, ಎಲ್ಲಿ ಅಂದರೆ ನೋಡಿ ಈ ಸೆಂಟ್ರಲ್ ಪಾರ್ಟ್ ಆ್ಯಕ್ಚುಲಿ ಇಲ್ಲಿ ಬರಬೇಕು, ಆ ಥರ ಇದು ಕಾಪಿ ಆಗುತ್ತೆ. ಓಕೆ, ಸೊ ಸರಿಯಾಗಿ ಆಗಿದೆಯಾ? ಇನ್ನೊಂದ್ಸಲ ಅಂಡು ಮಾಡಿ, ಅದು ಸರಿಯಾಗಿ ಕೂತ್ಕೊಂಡಂಗೆ ಆಗಲಿಲ್ಲ. ಸೊ ಈಗ ಯು ಕ್ಯಾನ್ ಕಾಪಿ ದಿಸ್ ಫುಲ್ ಥಿಂಗ್, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಈ ಮಿಡ್ ಪಾಯಿಂಟು ಇಲ್ಲಿ ನೋಡಿ ಇಂಟರ್ಸೆಕ್ಷನ್ ಪಾಯಿಂಟಿಗೆ ಬರಬೇಕು, ಈಗ ಕರೆಕ್ಟಾಗಿ ಕೂತ್ಕೊಂತು. ಸೊ ಓಕೆ, ಈಗ ನೆಕ್ಸ್ಟು ಇಲ್ಲಿ ನಮಗೆ ಅದು ಇದು ಫಿಕ್ಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದು ಅದಕ್ಕೆ ಇಟ್ಕೊಂಡಿದೆ, ಹಾಗೆ ಕಾಪಿ ಮಾಡಿ. ಕಾಪಿ ಮಾಡಿದ್ರೆ ಇಟ್ಕೊಂಡಿರಿ. ಈ ಪಾಯಿಂಟಿಂದ ಈ ಸೆಂಟ್ರಲ್ ಪಾಯಿಂಟಿಗೆ ಇಡ್ರಿ. ಸೊ ಕಾಪಿ ಆಗಲಿ. ಅದಾದಮೇಲೆ ಈಗ ಪಿನ್ ಇಲ್ಲೇ ಬರಬೇಕು. ಸೊ ಪಿನ್ ನಾವು ಮೂವ್ ಮಾಡೋಕ್ಕಾಗತ್ತೆ. ಸೊ ಪಿನ್ ಮೂವ್ ಮಾಡೋಕ್ಕೆ ಏನು ಮಾಡೋಣ, ನಾವು ಈ ಪಿನ್ ಮೂವ್ ಮಾಡೋಕ್ಕೆ ವಿಲ್ ಡೂ ಒನ್ ಥಿಂಗ್. ಇದನ್ನು ನಾವು ಸೆಂಟ್ರೈನ್ ಹಾಕೋಣ. ಸೆಂಟ್ರೈನ್ ಹಾಕಿಬಿಟ್ಟು ಫುಲ್ ಕಾಪಿ ಮಾಡೋಣ. ಇದನ್ನು ಪಿನ್ನ ಫುಲ್ ಕಾಪಿ ಮಾಡಿ ಈ ಮಿಡ್ ಪಾಯಿಂಟಿಂದ ತೊಗೊಂಬೋಣ. ಆ ಮಿಡ್ ಪಾಯಿಂಟ್ ಎಲ್ಲಿ ಬರಬೇಕು ಅಂದರೆ ಈ ಸರ್ಕಲ್ಗೆ ಬರಬೇಕು, ಆ ಥರ ನೋಡ್ಕೊಳ್ಳಿ. ಓಹ್, ನಾವು ಸವರ್. ಈಗ ಬೇಕಾದರೆ ನೀವು ಈ ಸರ್ಕಲ್ಗಳನ್ನ ಯು ಕ್ಯಾನ್ ಡಿಲೀಟ್. ಈ ಸರ್ಕಲ್ಗಳನ್ನ ನೀವು ಯು ಕ್ಯಾನ್ ಡಿಲೀಟ್. ಲೈಕ್ ದಿಸ್. ಆಮೇಲೆ ಇದು ಸೆಕ್ಷನ್ ಆಗುತ್ತಾ ನೋಡೋಣ. ಲೆಟಸ್ ಸಿ ರೆಫರೆನ್ಸ್ ಸ್ಕೆಚ್ ನೋಡೋಣ. ನಮ್ಮದು ಏನೂ ಇಲ್ಲ. ಓಕೆ, ಸೊ ಇದು ಆ ಪಿನ್ ಮಾತ್ರ ನಾವು ಹಿಡನ್ ಲೈನ್ ಮಾಡೋಕ್ಕಾಗತ್ತೆ. ಸೊ ಪಿನ್ ಮಾತ್ರ ನಾವು ಇಲ್ಲಿಂದ ಹಿಡ್ಕೊಂಡಿರ್ತ ತನಕ ಹಿಡನ್ ಲೈನ್ ಮಾಡೋಕ್ಕಾಗತ್ತೆ. ಸೊ ಅದಕ್ಕೆ ಏನು ಮಾಡೋಣ, ನಾವು ಫಸ್ಟು ಯು ಕ್ಯಾನ್ ಬ್ರೇಕ್ ಮಾಡ್ಬೋದು, ಇಲ್ಲ ಟ್ರಿಮ್ ಮಾಡ್ಬೋದು. ಬ್ರೇಕ್ ಕಮಾಂಡ್ ತೊಗೊಳ್ಳಿ ಹೋಗಲಿ. ಇಟ್ ಈಸ್ ಮಚ್ ಈಸಿಯರ್ ಟು ಟ್ರಿಮ್. ಹೊಸದಾಗಿ ಲೈನ್ ಹಾಕೋದು ಈಸಿಯರ್. ಸೊ ಅದಕ್ಕೆ ಇದನ್ನು ತೊಗೊಳ್ಳಿ, ಎಂಟ್ರ್ ಹೊಡೀರಿ. ಇದನ್ನು ಟ್ರಿಮ್ ಮಾಡಿರಿ. ಹೊಸದಾಗಿ ಒಂದು ಲೈನನ್ನು ಇಲ್ಲಿ ಹಾಕಿರಿ. ಆಯಿತು, ಸರಿಯಾಗಿ ಮ್ಯಾಚ್ ಆಗಿದೆ. ಆಗಿಲ್ಲ ನೋಡಿ, ಇದು ಮ್ಯಾಚ್ ಆಗಿಲ್ಲ. ಸೊ ಇದಕ್ಕೆ ಲೈನ್ ಕಮಾಂಡ್ ತೊಗೊಳ್ಳಿ, ಸರಿಯಾಗಿ ನೀವು ಮ್ಯಾಚ್ ಮಾಡೋಕ್ಕಾಗುತ್ತೆ. ಸೊ ಅದೇ ಥರನಾಗಿ ಇಲ್ಲಿನೂ ಅಷ್ಟೇ, ಇದು ಟೇಪರ್ ಅಲ್ವಾ. ಸೊ ಆಯಿತು. ಈಗ ಈ ಲೈನು ಮತ್ತು ಈ ಲೈನು ಏನು ಮಾಡೋಕ್ಕಾಗುತ್ತೆ, ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ. ಹಿಡನ್ ಲೈನ್ಸ್ ಅಲ್ವಾ ಅವು, ಹಿಡನ್ ಲೈನ್ಸ್ಗೆ. ಸೊ ಇದನ್ನು ಆ್ಯಂಡ್ ಇದನ್ನು ಹಿಡನ್ ಲೈನಾಗಿ ಮಾಡಬೇಕು. ಸೊ ದಟ್ ಈಸ್ ವಾಟ್ ಈ ಸ್ಕೆಚಲ್ಲಿ ಹಾಗೆ ಇದೆ ನೋಡಿ. ಇದು ಹಿಡನ್ ಲೈನ್ ಆಗಿದೆ ಮತ್ತು ಸೆಂಟ್ರಲ್ ಲೈನ್ ಒಂದು ಮಾಡಿದ್ದಾರೆ. ದಟ್ಸ್ ಇಟ್. ಓಕೆ, ಲೆಟ್ ಅಸ್ ಸಿ ಇಸ್ ಇಟ್ ಲೈಕ್ ದಟ್. ಹೌದು, ಹಾಗೇ ಇದೆ. ಓಕೆ, ಸೊ ಈಗ ನೆಕ್ಸ್ಟು ಇದನ್ನು ಈ ಪಿನ್ನನ್ನು ರೊಟೇಟ್ ಮಾಡೋಕ್ಕಾಗತ್ತೆ. ರೊಟೇಟ್ ದ ಪಿನ್. ಪಿನ್ ನಾವು ರೊಟೇಟ್ ಮಾಡೋಣ. ರೊಟೇಟ್ ಮಾಡಿ. ಈಗ ಇದು ನಮಗೆ ಬೇಡ ಅಲ್ವಾ, ಇದು ಕೆಲಸ ಆಗಿದೆ, ಈ ಬಾಕ್ಸ್ ಕೆಲಸ ಆಗಿದೆ. ಸೊ ಇದನ್ನು ಡಿಲೀಟ್. ದೆನ್ ನಾವು ಯಾವ ಕಡೆ ಇದೆ ನೋಡಿ, ರೆಫರೆನ್ಸ್ ಸ್ಕೆಚರ್ ನೋಡಿ. ಸೊ ಈ ಕಡೆ ಇದೆ ಪಿನ್. ಸೊ ಹಾಗಾಗಿ ಇದನ್ನು ನಾವು ಇನ್ನೊಂದು ಸಲ ಉಲ್ಟಾ ರೊಟೇಟ್ ಮಾಡೋಕ್ಕಾಗತ್ತೆ. ಸೊ ಇದು ಈ ಕಡೆ ಇದೆ, ಹಾಗಾಗಿ ಮತ್ತೆ ರೊಟೇಟ್ ಕಮಾಂಡ್ ತೊಗೊಳ್ಳಿ. ಈಗ ಫುಲ್ ಇದನ್ನು ಒನ್ಸ್ ಅಗೇನ್ ನೀವು ಸೆಲೆಕ್ಟ್ ಮಾಡಿ ಇಲ್ಲಿಂದ ಈ ಥರ ಇಟ್ಕೊಳ್ಳಿ. ಈಗ ಕಾಪಿ ಮಾಡಿ, ದೆನ್ ಸೆಲೆಕ್ಟ್ ದಿಸ್ ಫುಲ್ ಥಿಂಗ್. ಈಗ ಏನು ಮಾಡಬೇಕು ಅಂದರೆ ಒನ್ಸ್ ಅಗೇನ್ ಈ ಪಾಯಿಂಟು ಇಲ್ಲಿ ಬರೋ ಥರ ಇನ್ನೂ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಇಲ್ಲಿ ಬರೋ ಥರ ನೋಡ್ಕೊಳ್ಳಿ. ಆಮೇಲೆ ಬಂತಲ್ವಾ, ಸೊ ಈಗ ಜೂಮ್ ಆಲ್ ಮಾಡಿ.
ಓಕೆ, ನೆಕ್ಸ್ಟ್ ಈಗ ಇದನ್ನು ಕೂಡ ರೊಟೇಟ್ ಮಾಡಬೇಕಾಗತ್ತೆ. ರೊಟೇಟ್ ಮಾಡಿ ಈ ಥರ ಇಟ್ಕೋಬೇಕಾಗತ್ತೆ. ದೆನ್ ಕಾಪಿ ದಿಸ್, ಈಗ ಇಲ್ಲಿಂದ ಇಲ್ಲಿ ಅದನ್ನು ಮ್ಯಾಚ್ ಮಾಡಬೇಕಾಗುತ್ತೆ. ಈ ಸರ್ಕಲ್ಗೆ ಮ್ಯಾಚ್ ಮಾಡಿದ್ವಿ. ದೆನ್ ಮತ್ತು ಇವಾಗ ಇದನ್ನು ಈ ಪಿನ್ನನ್ನು ವಿ ಹ್ಯಾವ್ ಟು ರೊಟೇಟ್. ಪಿನ್ ರೊಟೇಟ್ ಮಾಡಿರಿ ಮತ್ತು ಇವಾಗ ಅದನ್ನು ಕಾಪಿ ಮಾಡಿ ಮೂವ್ ಮಾಡಿ. ಹೇಗೆಂದರೆ ಒಂದು ಸೆಕೆಂಡ್ ಇದು ಮಿಡ್ ಪಾಯಿಂಟು ತಗೊಳ್ಳಿ. ಈ ಪಾಯಿಂಟಿಗೆ ಹಾಕಿ. ಸೊ ಈಗ ಓವರ್. ಒನ್ಸ್ ಅಗೇನ್ ನಾವು ಅದೇ ಥರ ಇದೆ ನೋಡೋಣ. ಸೊ ಅದೇ ಥರ ಇದೆ, ಹಿಡನ್ ಲೈನ್ಸ್ ಎಲ್ಲ ಮಾಡಬೇಕಾಗತ್ತೆ. ಸೊ ಈಗ ಒನ್ಸ್ ಅಗೇನ್ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ ಹಿಂಗೆ ತಗೊಳ್ಳಿ. ಸೊ ಇದು ಆಯಿತು. ಬೇಕಾದ್ರೆ ಇಲ್ಲಿಂದ ಸಪ್ರೇಟಾಗಿ ಲೈನ್ ಹಾಕೊಂಡ್ರೆ ಆಯಿತು. ಸೊ ಈಗ ಇದನ್ನು ನಾವು ವಿ ಹ್ಯಾವ್ ಟು ಡಿಲೀಟ್. ನೋಡ್ಕೊ, ಇದನ್ನು ನಾವು ಸೆಂಟ್ರ್ ಲೈನ್ ಮಾಡಬೇಕಲ್ವ. ಸೊ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ ಇದು ಮಾಡಿ ಹೋಗೋಯ್ತು. ಹಾಗೆಯೇ ಇಲ್ಲಿ ಇಫ್ ಯು ಕಮ್ ಡೌನ್ ಒನ್ಸ್ ಅಗೇನ್ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ. ಸೊ ದಟ್ಸ್ ಆಲ್ಸೋ ಓವರ್. ಓಕೆ, ಹೀಗಾಗಿದೆ. ಈಗ ಏನು ಮಾಡಬೇಕು ನೆಕ್ಸ್ಟ್ ನೋಡೋಣ. ರೆಫರೆನ್ಸ್ ಸ್ಕೆಚಲ್ಲಿ ಸೊ ಐ ಥಿಂಕ್ ಎವ್ರಿಥಿಂಗ್ ಇಸ್ ಓವರ್. ಎಲ್ಲ ಮಾಡಿದ್ದೀವಿ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇದನ್ನು ಹಾಕಿದ್ವಿ, ಇಲ್ಲಿ ಏನಾರ ಬಿಟ್ಟಿದ್ವಾ. ಸೊ ಹಿಡನ್ ಲೈನ್ ಇದೆ. ಸೊ ಇಲ್ಲಿ ಹಿಡನ್ ಲೈನ್ ಆಗಬೇಕಾಗಿತ್ತಲ್ಲ. ಸೊ ಇಲ್ಲಿ ಹಿಡನ್ ಲೈನ್ ಇದೆ, ಇಲ್ಲಿ ಹಿಡನ್ ಲೈನ್ ಆಗಬೇಕು. ಅದು ನೋಡೋಣ ಆಗಿದೆಯಾ. ಸೊ ಇಲ್ಲಿ ಹಿಡನ್ ಲೈನ್ ಆಗಿಲ್ಲ ಮತ್ತು ಇಲ್ಲಿ ಹಿಡನ್ ಲೈನ್ ಆಗಿಲ್ಲ, ಅದನ್ನು ಮಾಡಬೇಕು. ಸೊ ಇದು ಸಿಂಗಲ್ ಇದೆ, ಅದನ್ನು ನೀವು ಬ್ರೇಕ್ ಮಾಡ್ಬೋದು, ಇಲ್ಲ ಟ್ರಿಮ್ ಮಾಡಿಕೊಂಡು ಸಪ್ರೇಟಾಗಿ ಲೈನ್ ಹಾಕ್ಬೋದು. ನಾನು ಬ್ರೇಕ್ ಮಾಡಿ ತೋರಿಸ್ತೀನಿ ನಿಮಗೆ. ಲೆಟ್ ಅಸ್ ಡೂ ದಿ ಬ್ರೇಕ್ ಕಮಾಂಡ್. ಬ್ರೇಕ್ ಮಾಡಿ ಇದನ್ನು ತೊಗೊಳ್ಳಿ, ತೊಗೊಂಡು ಎಫ್ ಹೊಡೀರಿ. ಈ ಪಾಯಿಂಟ್ನಾಗ ತೊಗೊಳ್ಳಿ, ಆ್ಯಕ್ಟ್ ಅಂತ ಹೊಡೀರಿ. ಸೊ ಅದರಲ್ಲಿ ಬ್ರೇಕ್ ಆಗುತ್ತೆ. ಮತ್ತು ಇವಾಗ ಸೇಮ್ ಕಮಾಂಡ್ ತೊಗೊಳ್ಳಿ, ಮತ್ತು ಇದನ್ನು ಸೆಲೆಕ್ಟ್ ಮಾಡಿ, ಮತ್ತು ಎಫ್ ಹೊಡೀರಿ. ಅದು ಈ ಪಾಯಿಂಟ್ನ ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಆ್ಯಕ್ಟ್ ಹೊಡೀರಿ. ಸೊ ಈಗ ಇದು ಸಪ್ರೇಟ್ ಲೈನ್ ಆಗುತ್ತೆ. ಸಿಮಿಲರ್ಲಿ ಬ್ರೇಕ್ ಕಮಾಂಡ್ ತೊಗೊಳ್ಳಿ, ಎಂಟ್ರ್ ಹೊಡೀರಿ, ಮತ್ತು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಎಫ್ ಹೊಡೀರಿ. ಈಗ ಬ್ರೇಕಪ್ ಅಂತ ಬಂದಿದೆ, ಅದು ಬ್ರೇಕ್ ತೊಗೋಬೇಕು. ನಾವು ಬ್ರೇಕ್ ತೊಗೋಬೇಕು. ಇದನ್ನು ತೊಗೊಳ್ಳಿ, ಎಫ್ ಹೊಡೀರಿ. ಯಾವುದು ಎಫ್? ಇದು ಎಫ್. ಮತ್ತು ಆ್ಯಕ್ಟ್ ಅಂತ ಹೊಡೆದ್ರೆ ಅದೇ ಪಾಯಿಂಟ್ನ ಇನ್ನೊಂದು ಪಾಯಿಂಟ್ ತೊಗೊಳುತ್ತೆ. ಮತ್ತು ನೆಕ್ಸ್ಟ್ ಬ್ರೇಕ್ ಕಮಾಂಡ್ ತೊಗೊಳ್ಳಿ, ಮತ್ತು ಇದನ್ನು ತೊಗೊಳ್ಳಿ, ಮತ್ತು ಎಫ್ ಹೊಡೀರಿ. ಎಫ್ ಅಂದರೆ ಫಸ್ಟ್ ಪಾಯಿಂಟು, ಇದನ್ನು ತೊಗೊಳ್ಳಿ. ಆ್ಯಕ್ಟ್ ಅಂತ ಹೊಡೆದ್ರೆ ಅದೇ ಪಾಯಿಂಟ ಇನ್ನೊಂದು ಸಹ ತೊಗೊಳುತ್ತೆ. ಸೊ ಈಗ ವಿ ಹ್ಯಾವ್ ಗಾಟ್ 2 ಸಪ್ರೇಟ್ ಲೈನ್ಸ್. ಈಗ ಇವನ್ನ ನಾವು ಮ್ಯಾಚ್ ಪ್ರಾಪರ್ಟೀಸ್ ಮಾಡಿದಾಯಿತು. ತೊಗೊಳ್ಳಿ, ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ. ಸೊ ಇಲ್ಲಿನೂ ಹಾಗೆಯೇ ಯು ಕ್ಯಾನ್ ಡೂ ಇಟ್. ಆರ್ ಎಲ್ಸ್ ಟ್ರಿಮ್ ತೊಗೊಳ್ಳಿ, ವಿಚ್ ಇಸ್ ಮಚ್ ಈಸಿಯರ್. ಸೊ ಇದನ್ನು ತೊಗೊಳ್ಳಿ, ಕಟ್ ಮಾಡಿರಿ. ಇದನ್ನು ಟ್ರಿಮ್ ದೆನ್ ಡ್ರಾ ಸಪ್ರೇಟ್ ಲೈನ್ಸ್. ಇಲ್ಲಿಂದ ಇಲ್ಲಿಗೆ ಒಂದು ಲೈನು, ಇಲ್ಲಿಂದ ಇನ್ನೊಂದು ಲೈನು. ದೆನ್ ಅದನ್ನು ಮ್ಯಾಚ್ ಪ್ರಾಪರ್ಟೀಸ್ ಮಾಡಿದಾಯಿತು. ಇದು ಸೊ ಈಗ ದಿಸ್ ಆ್ಯಂಡ್ ದಿಸ್ ವಿ ಡಿಡ್. ಸೊ ಈಗ ಈ ಕೀವೇ ಒಂದು ಹಾಕಬೇಕಾಗುತ್ತೆ. ಈ ಕೀವೇ ನೋಡಿ, ಇಲ್ಲೊಂದು ಕೀವೇ ಕಾಣ್ತಾ ಇದೆ. ಸೊ 2 ಕೀವೇಗಳು ನಾವು ಹಾಕಬೇಕು ಅಲ್ವಾ. ಓಕೆ, ಸೊ ದಟ್ ವಿ ಡು. ಸೊ ಈಗ ಏನು ಮಾಡೋಣ, ಕೀವೇ ತೊಗೊಳ್ಳಿ. ಕೀವೇ ಎಷ್ಟಿದೆ ಅಂತ ಗೊತ್ತಿಲ್ಲ ನಮಗೆ. ಅಪ್ರಾಕ್ಸಿಮೇಟ್ಲಿ ಯು ಕ್ಯಾನ್ ಡ್ರಾ. ಅದು ಎಷ್ಟಿತ್ತು, ಡೈಮೆನ್ಷನ್ಸ್ ಆರ್ ನಾಟ್ ಗಿವನ್. ಸೊ ಸಿಂಪ್ಲಿ ಡೈಮೆನ್ಷನ್ಸ್ ಕೊಟ್ಟಿದ್ದೇ ಆದರೂ ಕೂಡ ನಾವು ಕರೆಕ್ಟಾಗಿ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಫ್ರಮ್ ಹಿಯರ್ ವಿಲ್ ಮೂವ್ ಅಪ್ by 2 distance. And just a minute, take line command, take from here, and then from here move at 2
ಅಟ್ ಅನ್ ಆ್ಯಂಗಲ್ 90 ಮೂವ್ ಆಗಿದ ಮೇಲೆ ದೆನ್ ಈ ಕಡೆ ಟೇಕ್ 2, ದೆನ್ ಇದಕ್ಕೆ ಮೂವ್ ಆಗಲಿ. ಸೊ ಸರಿಯಾಗಿ ಬಂದಿಲ್ಲ ನೋಡಿ, ಅಂಡು ಮಾಡಿ ಟ್ರಿಮ್ ಮಾಡ್ಬೇಕಾದ್ರೆ. ಸೊ ಯೂಸ್ ದಿ ಟ್ರಿಮ್ ಕಮಾಂಡ್. ಸೊ ಈಗ ಅದು ಒಳಗಡೆ ಟ್ರಿಮ್ ಆಗಬೇಕಲ್ವ, ಸೊ ಅದಕ್ಕೆ ಮಿರರ್ ಮಾಡ್ಕೊಳ್ಳಿ. ಸೊ ಇದು ತಗೊಂಡು ಇಲ್ಲಿಂದ ಇಲ್ಲಿಗೆ ಮಿರರ್ ಮಾಡ್ಕೊಳ್ಳಿ. ಆಮೇಲೆ ಯೂಸ್ ಟ್ರಿಮ್ ಕಮಾಂಡ್, ಒನ್ಸ್ ಅಗೇನ್ ಯೂಸ್ ದ ಟ್ರಿಮ್ ಕಮಾಂಡ್. ಸೊ ಈಗ ಇದನ್ನು ತೊಗೊಳ್ಳಿ, ಇದನ್ನು ಎಂಟ್ರೊಳ್ಳಿ. ಇದು ಕಟ್ ಆಗಬೇಕು, ಇದು ಕಟ್ ಆಗಬೇಕು. ಸೊ ದಿಸ್ ಇಸ್ ವಾಟ್ ಆ ಥರ ಇದೆ ಆಗಿದೆ. ಇಲ್ಲಿ ಆ ಥರ ಏನಿಲ್ಲ. ಸೊ ಇಲ್ಲಿ ಸಿಂಪ್ಲಿ ಇದನ್ನೇ ನೀವು ಬೇಕಾದ್ರೆ ರೊಟೇಟ್ ಮಾಡಿಕೊಂಡು ಯು ಕ್ಯಾನ್ ಕೀಪ್ ಇಟ್ ಹಿಯರ್. ಸೊ ಇದನ್ನೇ ನಾವು ಮಾಡ್ಬೋದು, ವಿ ಕ್ಯಾನ್ ಕಾಪಿ ಇಟ್. ಇಲ್ಲ ನಾನು ಇನ್ನೂ ಸ್ವಲ್ಪ ಡ್ರಾ ಮಾಡೋಣ ತೊಗೊಳ್ಳೋದಕ್ಕೆ ಅಂತ. ಸೊ ಇಲ್ಲಿ ಅಲ್ವಾ, ಸೊ ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ, ಮತ್ತು ಫ್ರಾಮ್ ಹೊಡೀರಿ. ಇಲ್ಲಿಂದ, ಸೊ ಇಲ್ಲಿಂದ ಅಲ್ವಾ, ಫ್ರಮ್ ಹಿಯರ್ ಈ ಕಡೆ ಎಷ್ಟು ಆ್ಯಟ್ 2 ಅಟ್ ಅನ್ ಆ್ಯಂಗಲ್ 0 ಅಂತ ಹೇಳಿರಿ. ಸೊ ಇಲ್ಲಿ ಬಂದ, ಇಲ್ಲಿಂದ ನಾನು 2 ಡಿಸ್ಟೆನ್ಸ್, ಮತ್ತು ಇಲ್ಲಿಂದ ಕಟ್, ದೆನ್ ಮಿರರ್. ಸೊ ಈ ಲೈನು ತೊಗೊಳ್ಳಿ, ಈ ಲೈನು ತೊಗೊಳ್ಳಿ, ಇಲ್ಲಿಂದ ಇಲ್ಲಿಗೆ ಮಿರರ್ ಮಾಡ್ಕೊಳ್ಳಿ. ಆಮೇಲೆ ಟ್ರಿಮ್ ಹೊಡಿರಿ, ಟ್ರಿಮ್ ಮಾಡಿರಿ. ಸರ್ಕಲ್ ತೊಗೊಳ್ಳಿ. ಸೊ ದಿಸ್ ಯು ಹ್ಯಾವ್ ಟು ಟ್ರಿಮ್. ಸೊ ಈಗ ನಮ್ಮದು ಎಸ್ ಇದು ಕರೆಕ್ಟಾಗಿದೆ. ಆದರೆ ಇಲ್ಲೊಂದು ಲೈನ್ ಯಾಕೆ ಅದು ಸೀದಾ ಹೋದಂಗೆ ಕಾಣಿಸ್ತಾ ಇದೆ, ಇಲ್ಲೊಂದು ಲೈನ್ ಇದೆಯಲ್ಲ ಅದು ಸೀದಾ ಹೋದಂಗೆ ಕಾಣಿಸ್ತಾ ಇದೆ. ಅದನ್ನು ನಾನು ಯಾವ ಸರ್ಕಲಿಗೆ ಮಾಡಿದೆ ನಾನು ನೋಡ್ಬೇಕಾಗುತ್ತೆ. ಇಲ್ಲ, ಸೊ ಇದು ನೋಡಿ, ಇದನ್ನ ನಾವೆಲ್ಲ ಏನು ಮಾಡಬೇಕು, ಹಿಡನ್ ಮಾಡೋಕ್ಕಾಗುತ್ತೆ, ಹಿಡನ್. ಸೊ ಈಗ ನೋಡಿ, ಮತ್ತೆ ಇವೆಲ್ಲ ಏನಾಗಿದೆ, ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ, ಇವೆಲ್ಲ ಇನ್ಸೈಡ್ ಇದೆ ನೋಡಿ, ಇದೆಲ್ಲ ಹಿಡನ್ ಆಗ್ಬೇಕಲ್ಲ. ಸೊ ಅದಕ್ಕೆ ನೋಡಿ ನಾವು ಮಾಡಬೇಕು, ಹಿಡನ್ ಮಾಡೋಣ. ಮ್ಯಾಚ್ ಪ್ರಾಪರ್ಟೀಸ್ ಮಾಡಿರಿ, ತಗೊಳ್ಳಿ. ಸೊ ಇದನ್ನು ಆಮೇಲೆ ಇದನ್ನು ದೆನ್ ಸೊ ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಹಿಡನ್. ಈ ಥರ ನಾವು ಮಾಡಬೇಕಾಗತ್ತೆ. ಈಗ ನೋಡಿ, ನಾವು ನಮ್ಮ ರೆಫರೆನ್ಸ್ ಸ್ಕೆಚ್ಚನ್ನು ಜೊತೆ ಕಂಪೇರ್ ಮಾಡಿದಾಗ 2 ಮಿಸ್ಟೇಕ್ಸು ಕಂಡು ಬಂದಿದೆ. ಯಾವಂದರೆ ನೋಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಮೊದಲನೇದಾಗಿ ಈ ಲೈನು ಇಲ್ಲಿ ಬಂದಿದೆ, ಆ ಲೈನಲ್ಲಿಲ್ಲ. ಪ್ಲಸ್ ಈ ಲೈನು ಏನಾಗಿದೆ, ಸೆಂಟ್ರಿಂಗ್ ಆಗಿದೆ. ಆವಾಗಲೇ ನಾನು ಟ್ರಿಮ್ ಮಾಡಬೇಕಾದಾಗ ಏನು ಮಾಡಿದ್ದೀನಿ, ಈ ಲೈನು ಟ್ರಿಮ್ ಮಾಡಿದ್ದೀನಿ, ಈ ಲೈನು ಟ್ರಿಮ್ ಮಾಡೋ ಬದಲಿಗೆ. ಸೊ ಹಾಗಾಗಿ ಈ ಲೈನ್ ಹೊರಟೋಗಿದೆ, ಈ ಲೈನ್ ಈ ಥರ ಕಟ್ಟಾಗಿದೆ, ಇಲ್ಲಿ ಹೊರಟೋಗಿದೆ. ಸೊ ಅದರ ನಾವೀಗ ಮಾಡೋಣ. ಸೊ ಈಗ ಮೊದಲಿಗೆ ಲೈನ್ ಕಮಾಂಡ್ ತೊಗೊಳ್ಳಿ. ಸೊ ಇಲ್ಲಿ ಜಾಯಿನ್ ಮಾಡಿ, ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ, ಮತ್ತು ರಿಪೀಟ್ ಮಾಡಿ ಲೈನ್ ಕಮಾಂಡ್ನ, ಮತ್ತು ಲೈನ್ ಕಮಾಂಡ್ನ ರಿಪೀಟ್ ಮಾಡಿ. ಸೊ ಇದಾಯಿತು. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಹಿಡನ್ ಲೈನಲ್ಲಿ ಹಾಕ್ಬೇಕಲ್ವಾ. ಸೊ ಹಿಡನ್ ಲೈನಲ್ಲಿ ನಾವೇನು ಮಾಡಬೇಕು, ಹಿಡನ್ ಲೈನ್ ತೊಗೊಂಡಿದ್ದೀನಿ. ಈಗ ಹಿಡನ್ ಲೈನ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಹಿಡನ್ ಲೈನ್ ಇರಬೇಕು, ಮತ್ತು ಇಲ್ಲಿಂದ ಇಲ್ಲಿಗೆ ಹಿಡನ್ ಲೈನ್ ಇರಬೇಕು. ಆದರೆ ಅದು ಪ್ರಾಪರ್ಟೀಸು ಸರಿಯಾಗಿ ಕಾಣ್ತಾ ಇಲ್ಲ, ಅದಕ್ಕೆ ಇನ್ನೊಂದ್ಸಲ ಲೆಟ್ ಅಸ್ ಮೇಕ್ ದ್ಯಾಟ್ ವೇ. ಸೊ ಈಗ ಆಯಿತು. ಈಗ ನೋಡೋಣ, ರೆಫರೆನ್ಸ್ ಸ್ಕೆಚ್ಗೆ ಕಂಪೇರ್ ಮಾಡೋಣ. ಸೊ ರೆಫರೆನ್ಸ್ ಸ್ಕೆಚ್ಚನ್ನು ಕಂಪೇರ್ ಮಾಡಿದಾಗ ನೋಡಿ ಕರೆಕ್ಟಾಗಿದೆ. ಇಲ್ಲಿಂದ ಇಲ್ಲಿಗೆ ಹಿಡನ್ ಲೈನ್ಸ್ ಇದೆ, ಇಲ್ಲಿ ಸ್ಟ್ರೇಟ್ ಲೈನ್ಸ್ ಇದೆ, ಆಮೇಲೆ ಇದು ಫುಲ್ ಹಿಡನ್ ಲೈನೇ ಇದೆ ಅಲ್ವಾ. ಸೊ ಈಗ ನೋಡಿದ್ರೆ ನೋಡಿ, ಇದು ಹಿಡನ್ ಲೈನ್ ಇರಬೇಕು, ಆಯ್ತಲ್ವಾ. ಸೊ ಇದು ಇಲ್ಲಿಂದ ಮಾತ್ರ ಹಿಡನ್ ಲೈನ್ ಇದೆ, ಇದು ಫುಲ್ ಹಿಡನ್ ಲೈನ್ಸ್ ಇದೆ, ಇದರಲ್ಲಿ ಲೈನ್ಸ್ ಎಲ್ಲ ಬಂದಿದೆ. ಸೊ ಐ ಥಿಂಕ್ ನಾವು ಈಗ ಕಂಪ್ಲೀಟ್ ಆಗಿದೆ. ಸೊ ಈ ಥರ ಆಗಿ ನೀವು ಇನ್ನೊಂದು ವ್ಯೂದು ಅಸೆಂಬ್ಲಿನ ನಾನು ಮಾಡಿದ್ದೇನೆ. ಈಗ ಇದು ಕ್ವಾರ್ಟರ್ ಸೆಕ್ಷನ್ ತೋರಿಸ್ಬೇಕಾಗತ್ತೆ ನೀವು, ಇಲ್ಲಿ ಕ್ವಾರ್ಟರ್ ಸೆಕ್ಷನ್ ತೋರಿಸ್ಬೇಕಾಗತ್ತೆ.
ಯಾಕಂದರೆ ನಾವು ಮಾಡಿರೋದು ಕೊಟ್ಟ ಸೆಕ್ಷನು ಫುಲ್ ಸೆಕ್ಷನ್ ಅಲ್ಲ. ಆಮೇಲೆ ಇಲ್ಲಿ ಒಂದು ಬಿಲ್ ಆಫ್ ಮಟೀರಿಯಲ್ಸು ಅಥವಾ ಪಾರ್ಟ್ಸ್ ಲಿಸ್ಟ್ನ ಇಲ್ಲಿ ಟೇಬಲ್ನ ಇನ್ನೊಂದು ಹಾಕಿದ್ರೆ ಈ ಸ್ಕೆಚ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ಇಲ್ಲಿ ಒಂದು ಪಾರ್ಟ್ ಲಿಸ್ಟ್ದು ಟೇಬಲ್ ಯಾವ ಥರ ಇನ್ಸರ್ಟ್ ಮಾಡೋದು ಮತ್ತು ಈ ಎಲ್ಲ ಪಾರ್ಟ್ಗಳನ್ನ ಲೀಡ್ರನ್ನ ತೊಗೊಂಡು ಈ ಟೇಬಲ್ಗೆ ಅಲ್ಲಿ ಏನು ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನು ಕಲಿಯೋಣ. ಸೊ ಅದಕ್ಕಾಗಿ ನೀವು ಆಟೋಕ್ಯಾಡಲ್ಲಿ ಒಂದು ಟೂಲ್ ಇದೆ. ಆ ಟೂಲ್ಗೆ ಅಂತ ಕರೀತಾರೆ ಟೇಬಲ್ ಅಂತ ಕರೀತಾರೆ. ಅದು ಈ ಡ್ರಾ ಮೆನ್ಯೂಲ್ಲೂ ಇರುತ್ತೆ ನೋಡಿ. ಡ್ರಾ ಟೂಲ್ ಬಾರಲ್ಲೂ ಇಲ್ಲಿದೆ ಟೇಬಲ್ ಅಂತ. ಡ್ರಾನಲ್ಲಿ ನೀವು ಹೋದರೂ ಕೂಡ ಸೊ ಇಲ್ಲಿದೆ ಟೇಬಲ್ ಅಂತ ಇದೆ. ಇಲ್ಲ ಅನೋಟೇಷನ್ ಅಂತ ಇದೆ ನೋಡಿ, ಇಲ್ಲಿ ಟೂಲ್ ಪ್ಯಾಡ್ ಇಲ್ಲೂ ಇದೆ ಟೇಬಲ್ ಅಂತ ಇದೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ನಿಮಗೆ ಸಿಗುತ್ತೆ. ಈಗ ನಾವೇ ಮಾಡ್ಕೋಬೇಕು, ಫಸ್ಟು ಚೇಂಜ್ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಡ್ರಾಯಿಂಗ್ ಶೀಟ್ಗೆ ಎಷ್ಟು ಬೇಕೋ ಅಷ್ಟು ಟೆಕ್ಸ್ಟ್ ಸೈಜ್ ಬೇಕಲ್ಲ, ಮತ್ತು ಅದು ಎಲ್ಲಿರಬೇಕು ಅದನ್ನು ನಾವು ಸ್ಟೈಲಾಗಿ ಚೇಂಜ್ ಮಾಡಬೇಕು. ಸೊ ಈಗ ಅದಕ್ಕೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ನೀವು ಅಂತ ತೊಗೊಂಡ್ರೆ ಹೊಸದಾಗಿ ಕ್ರಿಯೇಟ್ ಆಗುತ್ತೆ. ನಾನು ಆಲ್ರೆಡಿ ಒಂದು ತೊಗೊಂಡಿದ್ದೆ ನೋಡಿ, ಇದೆ ಕಾಪಿ ಆಫ್ ಸ್ಟ್ಯಾಂಡ್ ಅಂತ ನಾನು ಹೊಸದಾಗಿ ತೊಗೊಂಡಿದ್ದೇನೆ. ಅದನ್ನು ಇವಾಗ ಮಾಡಿಫೈ ಮಾಡ್ತೀನಿ ನೋಡಿ. ಸೊ ತೊಗೋಬೇಕು. ನೀವು ತೊಗೊಂಡಾದ್ಮೇಲೆ ಇಲ್ಲಿ ಡಾಟಾ ಅಂತಿದೆ ನೋಡಿ. ಡಾಟಾ ಎಲ್ಲಿದೆ, ಮಿಡ್ಲ್ ಸೆಂಟ್ರಲ್ ಇದೆಯಾ, ಇದೆ. ನೆಕ್ಸ್ಟ್ ಹೆಡರ್ ಅಂತ ಇದೆ ನೋಡಿ, ಹೆಡರ್ ಅದು ಮಿಡ್ಲ್ ಸೆಂಟ್ರಲ್ ಇದೆಯಾ, ಇದೆ. ಆಮೇಲೆ ಟೈಟ್ಲ್ ಇದೆ ನೋಡಿ, ಅದು ಕೂಡ ಮಿಡ್ಲ್ ಸೆಂಟ್ರಲ್ ಇದೆಯಾ, ಇದೆ. ಇದನ್ನು ಮಾಡ್ಕೋಬೇಕು. ಅದಾದಮೇಲೆ ಟೆಕ್ಸ್ಟ್ ಸೈಜ್ ನೋಡಿ, ಇಲ್ಲಿ ಟೆಕ್ಸ್ಟ್ 7 ಬೇಕು ನಮಗೆ. ಯಾವುದು ಟೈಟಲ್ 7 ಬೇಕು, 7 ಇದೆ. ಆಮೇಲೆ ಅದು ಕಲರ್ ಚೇಂಜ್ ಮಾಡ್ಬೇಕಾ ನೀವು, ಅದು ಕಲರ್ ಚೇಂಜ್ ಮಾಡಬೇಕು ಅಂದರೆ ಯು ಕ್ಯಾನ್ ಚೇಂಜ್ ದಿ ಕಲರ್. ಆಮೇಲೆ ಈಗ ಟೈಟಲ್ ಆಯಿತು, ಹೆಡರ್ ಅಂತಿದೆ, ಹೆಡರ್ದು ಸೈಜು ಇದು ಚೇಂಜ್ ಮಾಡ್ಕೋಬೋದು ನೀವು. ಅದರ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಲೆಟ್ ಇಟ್ ಬಿ ಬ್ಲೂ. ಈಗ ಆಮೇಲೆ ಡೇಟಾ ಇದೆ ನೋಡಿ, ಡೇಟಾ 7 ಇದೆ. ಅದರ ಕಲರ್ ಏನಿರಬೇಕು ಅದು ಕೂಡ ಇಫ್ ಯು ವಾಂಟ್ ಬ್ಲೂ ಇಟ್ ಕ್ಯಾನ್ ಬಿ ಬ್ಲೂ. ಸೊ ಈ ಥರ ಆಗುತ್ತೆ. ಇದನ್ನು ನಾವು ಕ್ಲೋಸ್ ಮಾಡ್ಕೊಳ್ಳಿ. ಈಗ ಸೆಟ್ ಕರೆಂಟ್ ಅಂದ್ಕೊಳ್ಳಿ, ಕ್ಲೋಸ್ ಮಾಡಿ. ಇಲ್ಲಿ ಇದನ್ನು ಸ್ಪೆಸಿಫೈ ವಿಂಡೋ ತೊಗೊಂಡಾದ್ಮೇಲೆ ಏನು ಮಾಡಿ, ಇಲ್ಲಿ ಕಾಲಮ್ ನಮಗೆ 3 ಬೇಕು, 3 ಇಟ್ಕೊಳ್ಳಿ. ನಂಬರ್ ಆಫ್ ರೋ ಹೈಟ್ ನಮಗೆ 2 ಇದ್ದರೆ ಸಾಕು, 2 ಕೊಡಿ. ಈ 3 ಇರಲಿ, ಟೈಟ್ಲು ಹೆಡರು ಡಾಟಾ ಇರಲಿ. ಓಕೆ ಅಂತ ಕೊಡ್ರಿ. ಈಗ ನಾವು ಇಲ್ಲಿ ಒಂದು ಬಂತು, ಇದನ್ನು ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಡ್ರ್ಯಾಗ್ ಮಾಡಿ. ಎಷ್ಟು ಬೇಕೋ ನಿಮಗೆ ಕಾಲಮ್ಸು, ಎಷ್ಟು ಕಾಲಮ್ಸ್ ಬೇಕೋ ಅದನ್ನ ತೊಗೊಂಡಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಈ ಥರ ಬರುತ್ತೆ. ಇಲ್ಲಿ ಈಗ ಸ್ಟಾರ್ಟಿಂಗಲ್ಲಿ ಹೆಡ್ಡಿಂಗ್ ಕೇಳ್ತಾ ಇದೆ, ಕ್ಯಾಪ್ಸ್ ಲಾಕ್ ಆನ್ ಮಾಡಿರಿ, BIM ಅಂತ ಹೊಡೀರಿ. ಆಮೇಲೆ ಕೆಳಗಡೆ ಬನ್ನಿ, ಇಲ್ಲಿ ಏನು ಸೀರಿಯಲ್ ನಂಬರ್ ಅಲ್ವಾ, ಸೀರಿಯಲ್ ನಂಬರ್ ಅಂತ ಹೊಡೀರಿ. ಆಮೇಲೆ ಮುಂದೆ ಏನು ಇಲ್ಲಿ ಪಾರ್ಟ್ಸ್ ನೇಮ್ ಅಲ್ವಾ, ಪಾರ್ಟ್ಸ್ ನೇಮ್ ಅಂತ ಟೈಪ್ ಮಾಡಿರಿ. ಮತ್ತು ಟ್ಯಾಬ್ ಹೊಡೀರಿ. ಇಲ್ಲಿ ಕ್ವಾಂಟಿಟಿ ಅಲ್ವಾ, QTY ಅಂತ ಹೊಡೀರಿ. ಮತ್ತು ಇಲ್ಲಿ ಕೆಳಗಡೆ ಬನ್ನಿ, ಈ ಕಡೆ ಬನ್ನಿ, ಸೀರಿಯಲ್ ನಂಬರ್ 1 ಅಂತ ಹೊಡೀರಿ. ಇಲ್ಲಿ ಬನ್ನಿ, ಇಲ್ಲಿ ಏನು ಫಸ್ಟ್ ನೇಮು ಫೋರ್ಕ್ ಅಲ್ವಾ, ಫೋರ್ಕ್ ಅಂತ ಹೊಡೀರಿ. ಆಮೇಲೆ ಇಲ್ಲಿ ಎಷ್ಟು ಅದು ಕ್ವಾಂಟಿಟಿ 2. ಸೊ ಮತ್ತು ಕೆಳಗಡೆ ಬನ್ನಿ, ಅದು ಟೇಪರ್ ಪಿನ್ ಎಷ್ಟಿದೆ, ಟೇಪರ್ ಪಿನ್ನು 2 ಇದೆ. ಸೊ ಇದು ಏನಾಗಿದೆ ನೋಡಿ, ಇಲ್ಲಿ ಈ ಕಡೆ ತೊಗೊಂಡಿದೆ, ಇದು ಈ ಕಡೆ ತೊಗೊಂಡಿದೆ ಅಲ್ವಾ. ಸೊ ಅದಕ್ಕೆ ಏನು ಮಾಡೋಣ, ನಾವು ಇದನ್ನು ಒಂದು ಸೆಲ್ನ ಕ್ಲಿಕ್ ಮಾಡೋಣ. ಆಮೇಲೆ ಇದು ಸೀರಿಯಲ್ ನಂಬರ್ ಇದು ದೊಡ್ಡದಾಗಿದೆಯಲ್ವಾ, ಅದನ್ನು ನಾವು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತಲ್ಲ, ಇದನ್ನು ತೊಗೊಂಡು ಇದನ್ನು ಎಷ್ಟು ಬೇಕೋ ಅಷ್ಟು ಚಿಕ್ಕದು ಮಾಡ್ಕೊಳ್ಳಿ ನಾವು. ಸೊ ಚಿಕ್ಕದಾಗಿದೆ, ಇನ್ನು ಸ್ವಲ್ಪ ಬೇಕಾದ ದೊಡ್ಡದು ಮಾಡ್ಕೊಳ್ಳಿ. ಯಾಕಂದರೆ ಇಷ್ಟು ದೊಡ್ಡ ಮಾಡ್ಕೊಳ್ಳಿ. ಓಕೆ, ಇಷ್ಟಿರಲಿ. ಕ್ವಾಂಟಿಟಿನ ಇನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ರಿ. ಸೊ ಈಗ ಕ್ಲಿಯರಾಗಿ ಬಂದಿದೆ. ಈಗ ನೋಡಿ, ಇದು ಈ ಥರ ಇದೆಯಲ್ವಾ, ಇದನ್ನು ಸೆಂಟ್ರಿಂಗ್ ಮಾಡ್ಕೋಬೇಕು ಅಂದರೆ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ಟಾಪ್ ರೈಟ್ ಅಂತ ಇದೆ, ಅದನ್ನು ತೊಗೊಳ್ಳಿ, ಅದನ್ನು ಮಿಡ್ಲ್ ಸೆಂಟ್ರ್ ಮಾಡಿ. ಸೊ ಬಂತಲ್ವಾ. ಸೊ ಈಗ ಇದನ್ನು ನಾವು ಎಲ್ಲ ಕಡೆ ಹಾಕಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾಚ್ ಸೆಲ್ ಅಂತ ನೋಡಿ, ಇದನ್ನು ತೊಗೊಂಡು ನೋಡಿ ಎಲ್ಲನೂ ಕ್ಲಿಕ್ ಮಾಡ್ಕೊಂಡು ಹೋಗಿ. ಆಯಿತು. ಸೊ ಈಗ ನಮಗೆ ಈ ಲಾಸ್ಟ್ ಸೆಲ್ ಬೇಡ ಅಂತಂದರೆ ನೋಡಿ, ಡಿಲೀಟ್ ರೋ ಅಂತ ನೋಡಿ, ರೋನ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗೋಗುತ್ತೆ. ಸೊ ಈ ಥರನಾಗಿ ನಾವೇನು ಮಾಡ್ಬೋದು, ಒಂದು ಇದು ಪಾರ್ಟ್ ಲಿಸ್ಟ್ ಟೇಬಲ್ನ ಹಾಕ್ಬೋದು ಯೂಸಿಂಗ್ ಟೇಬಲ್ ಕಮಾಂಡ್ ಆ್ಯಂಡ್ ಮಲ್ಟಿ ಟೆಕ್ಸ್ಟ್ ಕಮಾಂಡ್. ಓಕೆ, ಇಷ್ಟ ಆಯ್ತಲ್ವಾ. ಈಗ ನಾವು ಲೀಡರ್ ಕಮಾಂಡ್ ತೊಗೊಂಡು ಇಲ್ಲಿಂದ ನೋಡಿ, ಇದು ಯಾವುದಿದು, ಇದು ಫೋರ್ಕ್ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ. ಆರ್ಥೋ ಆಫ್ ಮಾಡ್ಕೊಳ್ಳಿ. ಆರ್ಥೋ ಆಫ್ ಮಾಡಿಕೊಂಡು ಕ್ಲಿಕ್ ಮಾಡಿ ತಕ್ಷಣ ಅದು ಎಷ್ಟನೇದು ನಂಬರ್ 1 ಅಲ್ವಾ, ಅದು 1 ಟೈಪ್ ಮಾಡಿ ಎಂಟ್ರ್ ಹೊಡ್ರಿ. ಸರಿಯಾಗಿ ಕಾಣ್ತಾ ಇರಲ್ಲ, ನೋ ಪ್ರಾಬ್ಲಮ್. ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ ಹೊಡೀರಿ. ಪ್ರಾಪರ್ಟೀಸಲ್ಲಿ ಹೋಗಿ ಲೀಡರ್ ಹೈಟ್ ಎಷ್ಟಿದೆ, ಲೀಡರ್ ಹೈಟು 6 ಮಾಡಿ. ಟೆಕ್ಸ್ಟ್ ಬನ್ನಿ, ಟೆಕ್ಸ್ಟ್ ಹೈಟ್ನು ಒಂದು 6 ಮಾಡ್ಕೊಳ್ಳಿ. ಸೊ ಈಗ ನಾವು ಎಂಟ್ರ್ ಹೊಡೀರಿ, ಕ್ಲೋಸ್ ಮಾಡಿ. ಸೊ ಈಗ ಬಂದಿದೆಯಲ್ವಾ.
ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದರೆ ಯು ಕ್ಯಾನ್ ಸ್ಟಿಲ್ ಹ್ಯಾವ್ ಮಾಡ್ಕೋಬೋದು. ಲೀಡರ್ ಸೈಜ್ 7 ಮಾಡ್ಕೊಳ್ಳಿ. ಟೆಕ್ಸ್ಟ್ ಸೈಜ್ ಏನು ಮಾಡ್ಕೊಳ್ಳಿ, ಅದನ್ನು ಕೂಡ ಮೇಕ್ ಇಟ್ 7. ಎಂಟರ್. ಕ್ಲೋಸ್ ಮಾಡಿರಿ. ಸೊ ಇಲ್ಲಿ 1 ಬಂದಿದೆ ಅಲ್ವಾ. ಸೊ ಅದೇ ಥರನಾಗಿ ನೀವು ಈಗ ಫೋರ್ಕ್ ಆಯಿತು, ಅದೇ ಥರ ಕಾಲರ್ ಬೇಕು ಅಂದ್ಕೊಳ್ಳಿ. ಸೊ ಇದು ಕಾಲರ್, ಅದು ಎಷ್ಟನೇ ನಂಬರ್, ಅದು ಸೆಂಟ್ರಲ್, ಅದು ಕೂಡ ಇದನ್ನೇ ಅಲ್ವಾ. ಸೊ ಇದು ಬೇಡ ನಮಗೆ, ಡಿಲೀಟ್ ಇಟ್. ಮತ್ತು ಲೀಡರ್ ತಗೊಳ್ಳಿ. ಸೊ ಈಗ ಸೆಂಟ್ರಲ್ ಬ್ಲಾಕ್, ಯಾವುದು ಸೆಂಟ್ರಲ್ ಬ್ಲಾಕ್ ಇದೆ ಅಲ್ವಾ. ಸೊ ಇದು ಇಲ್ಲಿ ಇದೆಷ್ಟು ನಂಬರ್, ಅದು 2 ನಂಬರ್ ಹೊಡೆಯಿರಿ. ಮತ್ತು ಈಗ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿರಿ. ಇದನ್ನು ತೊಗೊಂಡು ಇದಕ್ಕೆ ಮ್ಯಾಚ್ ಮಾಡಿರಿ. ಸೊ ಈ ಥರ ನಾವು ಎಲ್ಲದಕ್ಕೂ ಲೀಡರ್ಗಳನ್ನು ಹಾಕ್ಕೊಂಡು ಹೋಗ್ಬೋದು. ಸೊ ಈ ಥರ ನಾವು ಲೀಡರ್ ಕೂಡ ಹಾಕಬಹುದು. ಈ ಥರ ನಾವು ಪಾರ್ಟ್ ಲಿಸ್ಟ್ನ ಹಾಕ್ಬೋದು ಮತ್ತು ಲೀಡರ್ ಯೂಸ್ ಮಾಡಿಕೊಂಡು ಅದನ್ನು ನೇಮಿಂಗ್ ಕೂಡ ಈ ಥರ ನಾವು ಈಸಿಲಿ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.